ಫಾಯರ್ ಬಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿತ್ತು ನಮಗೆ. ಸೊ ಅದಕ್ಕೋಸ್ಕರ ಡಿಸೈನ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ಎಲಿಮೆಂಟ್ಸ್ ಕೊಡೋದೇನು ಬೇಡ ಅಂತ ಹೇಳಿ ಜಸ್ಟ್ 3 ಎಲಿಮೆಂಟ್ ಹೋಗಿದ್ದಾರೆ. ಬೇಸಿಕಲಿ ಫಾಲ್ ಸೀಲಿಂಗು, ಲೈಟ್ ಪ್ರೊವಿಷನ್ಗೋಸ್ಕರ ಅದನ್ನು ಕಾಂಪ್ಯಾಕ್ಟ್ ಆಗಿ ಕೊಟ್ಟಿದ್ದೀವಿ. ಅಂಡ್ ದೆನ್ 2 ಪ್ಯಾನಲಿಂಗು. ಸೊ ಫಸ್ಟ್ ಪ್ಯಾನಲಿಂಗ್ ಬಂದು ನಿಮಗೆ ಡಾರ್ಕರ್ ಶೇಡ್ ಹೋಗಿ ಅಂದ್ರೆ ವುಡನ್ ಶೇಡ್ ಹೋಗಿದ್ದೀವಿ. ಇದು ವೀನರ್ ಅಲ್ಲಿ ಕೊಟ್ಟಿದ್ದೀವಿ. ಅಂಡ್ ಸ್ಟ್ರಿಪ್ಸ್ ಬಂದಿಲ್ಲ ಡೈಗ್ನಲ್ ಶೇಪ್ ತಗೊಂಡೋಗಿದ್ದೀವಿ, ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇರಲಿ ಅಂತ ಹೇಳಿ. ಅಂಡ್ ಅದಕ್ಕೆ ಬ್ಯಾಕ್ ಡ್ರಾಪ್ ಏನ್ ಮಾಡಿದೀವಿ ಅಂದ್ರೆ ಜಸ್ಟ್ ಅದು ಪ್ಲೈಬೋರ್ಡ್ ಮೇಲೆ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಜಸ್ಟ್ 1 2 3 ಅಂತ 3-4 ತರ ಗ್ರೂ ಮಾಡಿ ಅದಕ್ಕೆ ಈ ತರ ಪೇಂಟ್ ಕೊಟ್ಟಿದ್ದೀವಿ. ಸೊ ಕಾಂಪ್ಯಾಕ್ಟ್ ಆಗಿದ್ರು ಈ ತರ ಡಿಸೈನ್ಸ್ ಮಾಡಿದಾಗ ಏನಾಗುತ್ತೆ, ನೀವು ಫೈರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೇನ್ ಈ ಸೋಫಾ ಬ್ಯಾಕ್ ಅಂತ ಏನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅದಕ್ಕೆ ಡಾರ್ಕರ್ ಶೇಡ್ ಹೋಗಿ ಸರ್. ಡಾರ್ಕರ್ ಶೇಡ್ ಗ್ರೀನ್ ಹೋಗ್ಬಿಟ್ಟು ಬೀಡಿಂಗ್ ಹಾಕಿದ್ವಿ. ಬೀಡಿಂಗ್ ಹೈಲೈಟ್ ಮಾಡೋಕ್ಕೋಸ್ಕರ ಗೋಲ್ಡ್ ಶೇಡ್ ಹೋಗಿ ಸರ್. ಸೊ ಗ್ರೀನ್ ಅಂಡ್ ಗೋಲ್ಡ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಆ ಸೆಂಟರ್ ಪಟಲ್ ಒಂದು ವಾಲೆಟ್ ಅಂತ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಸರ್. ಮಾಡೋರೆಲ್ಲ ಇಲ್ಲೇ ಇದ್ರು ಇದ್ದು ನೋಡಿ ಮಾಡಿದ್ದಾರೆ. ನಾನು ಡೈಲಿ ಬಂದು ನೋಡ್ಕೊಂಡು ಹೋಗೋದು. ಡೈಲಿ ಬರ್ತಿದ್ರಾ? ಏನ್ ನಡೀತಾ ಇದೆ, ಏನ್ ಕತೆ? ಎಲ್ಲ ನೀಟಾಗಿ ಕೆಲಸ ಮಾಡಿ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಮಾಡ್ತಾ ಇದ್ರಾ ಹುಡುಗರು? ಇವ್ರು ಕಾರ್ಪೆಂಟರ್ ಇರ್ಬೋದು. ಸೂಪರ್ ಸರ್, ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ. ಸೊ ಫೈನಲ್ ಆಗಿ ಇವತ್ತು ನಿಮ್ಮ ಮನೆ ನೀವು ಅನ್ಕೊಂಡಂಗೆ ಇಂಟೀರಿಯರ್ ಎಲ್ಲ ಏನು ಅನ್ಕೊಂಡಿದ್ರಿ ಆ ಲೆವೆಲ್ಗೆ ಬಂದಿದ್ಯಾ? ನಿಮ್ಮ ಮಗ ಖುಷಿಲಿದ್ದಾರಾ? ಅಯ್ಯೋ ಸೂಪರ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿದ್ರಲ್ವಾ, 3040 ಒಂದು ಡೂಪ್ಲೆಕ್ಸ್ ಮನೆ 3 BHK. ಇದರ ಇಂಟೀರಿಯರ್, ಹೌದು ವೀಕ್ಷಕರೇ, ಇದನ್ನ ಇಂಟೀರಿಯರ್ ಮಾಡಿರುವಂಥವ್ರು ನಮ್ಮ ವಿವಾ ಡಿಸೈನ್ ಅವರು. ಅದನ್ನು ಕೂಡ ಆಲ್ಮೋಸ್ಟ್ 13 ಲ್ಯಾಕಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ, ವಿನ್ಯಾಸ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ ಕಡೆ ತುಂಬ ಹೈ ಮಾಡರ್ನು ಅಲ್ಲ, ಈ ಕಡೆ ಸ್ವಲ್ಪ ಕಂಟೆಂಪ್ರರಿ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಎಸ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಸರ್ ಈ ಮನೆ ಅಂತ ಬಂದಾಗ ಯಾವ ಥೀಮನ್ನ ಫಾಲೋ ಮಾಡಿದ್ರಿ ಸರ್? ಸರ್ ಇಲ್ಲಿ ಆಲ್ಮೋಸ್ಟ್ ಕಂಟೆಂಪ್ರರಿ ನೋಡ್ತಾ ಅಂದ್ರೆ ಮಿಕ್ಸ್ ಮ್ಯಾಚ್ ಆಫ್ ಡಿಸೈನ್ಸ್ ತಗೊಂಡೋಗಿದ್ದೀವಿ. ಆ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡಿದ್ವಿ ಸರ್. ಎಲ್ಲಿದೆ ಸರ್ ಎಕ್ಸಾಕ್ಟ್? ಸರ್ ಇವತ್ತು ವಿದ್ಯಾರಣ್ಯಪುರ ಸರ್. ವಿದ್ಯಾರಣ್ಯಪುರ. ಹೌದು ಸರ್. ಓಕೆ, ಈ ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಎಸ್ ಸರ್, ರಘು ಪ್ರಮೋದ್ ಅಂತ ಸರ್. ರಘು ಪ್ರಮೋದ್. ಏನೇನು ಮಾಡಿದ್ರಿ ಸರ್ ಈ ಮನೆ? ಸರ್ ಇಲ್ಲಿ ಬೇಸಿಕಲಿ ಟೋಟಲ್ ವುಡ್ ವರ್ಕ್ ಏನಿದೆ ಎಂಟಲ್ಲಿ ತಗೊಂಡೋಗಿದೆ. ಅಂದ್ರೆ ಟಿವಿ ಯೂನಿಟ್ಸು, ಆಮೇಲೆ ಕೆಲವು ವಾಕಿನ್ ವಾರ್ಡ್ರೋಬ್ ಮಾಡಿ, ವಾರ್ಡ್ರೋಬ್ಸ್ ವಿತ್ ಕಿಚನ್, ಆ ಥರ ಒಂದು ಮನೆಗೆ ಏನು ಬೇಸಿಕ್ ಇಂಟೀರಿಯರ್ಸ್ ಬೇಕಾದ್ರೆ ಅದನ್ನು ಮಾಡ್ಕೊಟ್ಟಿದ್ದು ಸರ್. ಎಲ್ಲ ಎಷ್ಟು ರೂಮ್ಸ್ಗಳಿದೆ ಸರ್ ಇಲ್ಲಿ? ಸರ್ 3 BHK ಸರ್. 3 BHK. ಟೈಮ್ ಎಷ್ಟು ತಗೊಂಡು ಮುಗಿಸೋದಕ್ಕೆ? ಸರ್ ಆಲ್ಮೋಸ್ಟ್ ಒಂದು 35 ಡೇಸ್ ತೊಗೊಂಡಿದ್ವಿ ಸರ್. 35. ಇಲ್ಲಿನ ಹೈಲೈಟ್ ಅಂತ ಬಂದ್ರೆ ಏನಂತ ಹೇಳ್ತೀರಾ? ಸರ್ ಮೇನ್ ಇಲ್ಲಿ ಪೇಂಟಿಂಗ್ ಕಾನ್ಸೆಪ್ಟ್ ಮಾಡಿದ್ದೀವಿ ಸರ್. ಪ್ಲಸ್ ಒಂದು ವಾಕಿನ್ ವಾರ್ಡ್ರೋಬ್ ಏನು ಮಾಡಿದ್ವಿ, ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ಕೊಟ್ಟಿದ್ವಿ ಸರ್. ವಾಕಿನ್ ವಾರ್ಡ್ರೋಬ್ ಪೇಂಟಿಂಗ್ ಕಾನ್ಸೆಪ್ಟ್. ಪೇಂಟಿಂಗ್ ಹೌದು ಸರ್, ಅದು ಯೂನಿಕ್ ಆಗಿದೆ ಸರ್ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಬಜೆಟ್ ಎಕ್ಸಾಕ್ಟ್ ಆಗಿ ಎಷ್ಟಾಯ್ತು ಸರ್ ಇಲ್ಲಿ? ಸರ್ ಇವ್ರದ್ದು 13 lakhs ಪ್ಲಸ್ GST ಬರುತ್ತೆ ಸರ್. ಇದು 13 lakh ಪ್ಲಸ್ GST. ಹೌದು, ಡೆಫಿನೆಟ್ಲಿ ಇವ್ರದ್ದು ಪ್ರೈಸಸ್ ಎಲ್ಲ ಏನಿದೆ ವಿವಾದು ಪ್ರತಿಯೊಂದು ಕೂಡ ಫೈನಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಮನೆ ನೋಡ್ಬೇಕು ವೀಕ್ಷಕರೇ. ಸೊ ಮನೆ ನೋಡ್ಕೊಂಡು ಓನರ್ ಹತ್ರ ಮಾತಾಡ್ಕೊಂಡು ಆ ನಂತರ ನಿಮಗೆ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸರ್ ಹೋಗೋಣ ಒಂದ್ ಕಡೆ. ಬನ್ನಿ ಸರ್ ಹೋಗೋಣ. ಅಭಿಷೇಕ್ ಸರ್, ಫಸ್ಟ್ ಫೈರ್. ಎಸ್ ಸರ್. ಸೊ ನೋಡ್ಬೋದು ಸರ್, ಫೈರ್ ಬಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿತ್ತು ನಮಗೆ. ಸೊ ಅದಕ್ಕೋಸ್ಕರ ಡಿಸೈನ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ಎಲಿಮೆಂಟ್ಸ್ ಕೊಡೋದೇನು ಬೇಡ ಅಂತ ಹೇಳಿ ಜಸ್ಟ್ 3 ಎಲಿಮೆಂಟ್ ಹೋಗಿದ್ದಾರೆ. ಬೇಸಿಕಲಿ ಫಾಲ್ ಸೀಲಿಂಗು, ಲೈಟ್ ಪ್ರೊವಿಷನ್ಗೋಸ್ಕರ ಅದನ್ನು ಕಾಂಪ್ಯಾಕ್ಟ್ ಆಗಿ ಕೊಟ್ಟಿದ್ದೀವಿ. ಅಂಡ್ ದೆನ್ 2 ಪ್ಯಾನಲಿಂಗು. ಸೊ ಫಸ್ಟ್ ಪ್ಯಾನಲಿಂಗ್ ಬಂದು ನಿಮಗೆ ಡಾರ್ಕರ್ ಶೇಡ್ ಹೋಗಿ ಅಂದ್ರೆ ವುಡನ್ ಶೇಡ್ ಹೋಗಿದ್ದೀವಿ. ಇದು ವೀನರ್ ಅಲ್ಲಿ ಕೊಟ್ಟಿದ್ದೀವಿ. ಅಂಡ್ ಸ್ಟ್ರಿಪ್ಸ್ ಬಂದಿಲ್ಲ ಡೈಗ್ನಲ್ ಶೇಪ್ ತಗೊಂಡೋಗಿದ್ದೀವಿ, ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇರಲಿ ಅಂತ ಹೇಳಿ. ಅಂಡ್ ಅದಕ್ಕೆ ಬ್ಯಾಕ್ ಡ್ರಾಪ್ ಏನ್ ಮಾಡಿದೀವಿ ಅಂದ್ರೆ ಜಸ್ಟ್ ಅದು ಪ್ಲೈಬೋರ್ಡ್ ಮೇಲೆ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಜಸ್ಟ್ 1 2 3 ಅಂತ 3-4 ತರ ಗ್ರೂ ಮಾಡಿ ಅದಕ್ಕೆ ಈ ತರ ಪೇಂಟ್ ಕೊಟ್ಟಿದ್ದೀವಿ. ಸೊ ಕಾಂಪ್ಯಾಕ್ಟ್ ಆಗಿದ್ರು ಈ ತರ ಡಿಸೈನ್ಸ್ ಮಾಡಿದಾಗ ಏನಾಗುತ್ತೆ, ನೀವು ಫೈರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಓಕೆ, ಸೊ ಸಿಂಪಲ್ ಆಗಿ ಎಲಿಗೆಂಟ್ ಮಾಡಬೇಕು ಅಂದ್ರೆ ಈ ತರ ಅಲ್ವಾ? ಸೊ ಅಂತ ತುಂಬಾ ರಾಡಿ ಏನು ಇಲ್ಲ ವೀಕ್ಷಕರೇ, ನೋಡಬಹುದು. ಸಿಂಪಲ್ ಒಂದು ಫಾಲ್ ಸೀಲಿಂಗು, 2 ಪ್ಯಾನಲಿಂಗ್ ಸರ್. ಅದು ಕೂಡ ಹೈಲೈಟ್ ಮಾಡಿ ಕಲರ್ ಜೊತೆಲಿ ಕೆಲವೊಂದು ಆರ್ಟಿಫಿಕ್ಸ್ ಆಗಿರೋದ್ರಿಂದ ಯೂನಿಕ್ ಲುಕ್ಸ್ ಯೂನಿಕ್ ಅಂತ ಕಾಣಿಸುತ್ತೆ ಸರ್. ಹಾಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಫಸ್ಟ್ ಫಾಲ್ ಸೀಲಿಂಗ್ ಯಾವ ರೀತಿ? ಸೊ ಫಾಲ್ ಸೀಲಿಂಗ್ ಸರ್ ಫುಲ್ ಆಗಿ ತಗೊಂಡು ಅಂದ್ರೆ ನಾವು ಪೆರಿಫರಲ್ ಮತ್ತೆ ಐಲ್ಯಾಂಡ್ ಸಪರೇಟ್ ಆಗಿ ಮಾಡಕ್ ಹೋಗ್ಲಿಲ್ಲ, ಟೋಟಲ್ ಸೀಲಿಂಗ್ ತಗೊಂಡು ಹೋಗಿದೀವಿ. ಅಂದ್ರೆ ಐಲ್ಯಾಂಡ್ ಜೊತೆಗೆ ಹೆಂಗ್ ಮರ್ಜ್ ಆಗಿ ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ನೀವು ನೋಡ್ಬೇಕಾದ್ರೆ ಕೋಲೇಟ್ ಬಂದು ನಾವು ಹಿಂಭಾಗ ಕೊಟ್ಟಿದೀವಿ. ಅಂದ್ರೆ ಲೈಕ್ ಎಲ್ಲ ಫಾಲ್ ಸೀಲಿಂಗ್ ನೀವು ಪೆರಿಫರಲ್ ಕೊಡ್ತಿದ್ವಿ, ಇಲ್ಲೇನ್ ಮಾಡಿದ್ವಿ ಹಿಂಭಾಗನೇ ಕೊಟ್ಟು ಅದು ಲಾಸ್ಟ್ ಏನ್ ಬರುತ್ತೆ ಅದು ಫುಲ್ ಹೈಲೈಟ್ ಮಾಡ್ಕೊಂಡಿದ್ವಿ ಸರ್. ಸೊ ಆ ತರ ಕೋಲೇಟ್ ಪ್ಯಾಟರ್ನ್ ಅಲ್ಲಿ ರನ್ ಮಾಡ್ಕೊಂಡಿದ್ವಿ ಸರ್. ಓಕೆ 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 ಓಕೆ. ಸೊ ಈ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ತಗೊಂಡು ಇದನ್ನ ನಾವು ಫಿನಿಶ್ ಮಾಡ್ಕೊಟ್ಟಿದ್ದೀವಿ ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇದು ಆ ಕಡೆ ಐಲ್ಯಾಂಡ್ ಒಂದ್ಸಲ, ಈ ಕಡೆ ಪೆರಿಫರಲ್ ಸರ್. ಎರಡನ್ನೂ ಮರ್ಜ್ ಮಾಡ್ಕೊಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೈಲೈಟ್ ಕಾಣಲಿ ಅಂತ ಏನ್ ಮಾಡಿದೀವಿ, ಆ POP ಬೋರ್ಡ್ ಗ್ರೂವ್ನು ಕೊಟ್ಟಿದ್ವಿ ಸರ್. ಹಂಗೆ ಈ ಫಾಲ್ ಸೀಲಿಂಗ್ ಯಾವ ತರ ಹೋಗುತ್ತೆ
ಅದೇ ತರ ಗ್ರೂನಲ್ಲಿ ತೊಗೊಂಡೋಗಿದ್ದೀವಿ. ಸೊ ಅದೊಂದು ಹೈಲೈಟ್ ಪ್ಯಾಟರ್ನ್ ತರ ಕೊಡೋದು ಸರ್ ಅದು. ಸರಿ, ಇವಾಗ ಸೀಲಿಂಗ್ ಅಲ್ಲಿ ಬೀಡಿಂಗ್ಸ್ ಕೂಡ ಆಗ್ತಾ ಇದ್ದಾರೆ. ಹೌದೌದು ಸರ್, ಹೋಲ್ಡಿಂಗ್ಸ್ ಎಕ್ಸಾಕ್ಟ್ಲಿ ಸರ್, ಹೌದು ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ? ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದ್ರ ನಾವು ಬೇಸಿಕಲಿ ಕೆಲವೊಂದು ಡೈನಿಂಗ್ ಸ್ಪೇಸಸ್ ಮಾಡಿದೀವಿ, ಅದನ್ನ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಲ್ಲಿ ಬೀಡಿಂಗ್ ನಾವು ವಾಲ್ ಮೇಲೆ ಕೊಟ್ಟಿದ್ದೀವಿ ಅದು ನಂಗೆ ರೆಪ್ಲಿಕನ ನಾವು ಸೀಲಿಂಗ್ ಮೇಲೆ ಮಾಡ್ಕೊಂಡು ಹೋಗಿದ್ದೀವಿ. ಅದು ಮಾಡ್ತಾ ಇದ್ದೀರಾ? Yes, yes, ಹೌದು ಆಮೇಲೆ ಕೆಲವೊಬ್ರು ಇವಾಗ ಈ ನಮ್ಮ ಬ್ರಾನ್ಸ್ ಮಿರರ್ಸ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೌದು ಹೌದು ದಟ್ಸ್ ಆಲ್ಸೋ ಕಮಿಂಗ್. ಎಸ್ ಸರ್, ನೀವು ಆಲ್ರೆಡಿ ನೋಡಿದ್ರೆ ನಾವು ಕುಮಟಾದಲ್ಲಿ ಒಂದು ಪ್ರಾಡಕ್ಟ್ ಮಾಡಿದಾಗ ಡೈನಿಂಗ್ ಏರಿಯಾ ನಾವು ಅದನ್ನ ಹಾಕಿದ್ದೀವಿ ಸರ್, ಹಾಕಿ ಮಾಡಿದ್ವಿ. ಸೊ ಅದನ್ನ ಆಲ್ಮೋಸ್ಟ್ ನಾವು 1 year ಬ್ಯಾಕ್ ಮಾಡಿ ಸರ್. ಏನ್ ಟ್ರೆಂಡ್ ಅಂತ ಇವಾಗ ತುಂಬಾ ಜನ ಮಾಡ್ತಿದ್ದಾರೆ, ಅದು 1 year ಬಿಫೋರ್ ನಾವು ವಿವಾ ಡಿಸೈನ್ಸ್ ಕಂಪ್ಲೀಟ್ ಮಾಡಿ ವರ್ಷ ಮುಂಚೆನೆ ಮಾಡಿಬಿಟ್ಟಿದ್ದೀರಾ? ಓಕೆ ವೀಕ್ಷಕರೇ, ವಿವಾ ಡಿಸೈನ್ ಅವ್ರದ್ದು ಹಳೆ ಪ್ಲೇ ಲಿಸ್ಟ್ ಅಲ್ಲಿ ನೀವೆಲ್ಲ ನೋಡ್ಬೋದು ಅನ್ಕೊಂತೀನಿ. ಸರ್ ಮುಂದೆ ಬಂದ್ರೆ ಈ ಲೈಟ್ ನೀವೇ ಪ್ರೊವೈಡ್ ಮಾಡಿರೋದಾ? ಹೌದು ಸರ್, ಸೆಲೆಕ್ಷನ್ಸ್ ಮಾಡಿ ಇದನ್ನ ಪ್ರೊವೈಡ್ ಮಾಡ್ರೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಈ ಲೈಟ್. ಓಕೆ, ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ನಾವು ಪೇಂಟ್ ಅಲ್ಲಿ ಮಾಡಿ ಅಂತ ಹೇಳಿ ಸರ್ ಕೆಲವೊಂದು ಐಟಮ್ಸ್ ನಲ್ಲಿ. ಸೊ ಇದು ನೋಡ್ಬೋದು, ಬ್ಯಾಕ್ ಪ್ಲೇ ಏನ್ ತಗೊಂಡಿದ್ದೀವಿ, ದಿಸ್ ಇಸ್ ಎಂಟೈರ್ಲಿ ಪೇಂಟ್ ಸರ್. ಇದು ಯಾವುದೇ ತರ ಲ್ಯಾಮಿನೇಟ್ ಪ್ಲೈಬೋರ್ಡ್ ಏನೂ ಇಲ್ಲ. ನಾವೇನ್ ಮಾಡಿದ್ವಿ MDF ಪ್ರೊವೈಡ್ ಮಾಡಿ ಅದ್ರ ಮೇಲೆ ಪೇಂಟ್ ಮಾಡಿದ್ವಿ ಸರ್. ಇದು ಸ್ಟುಕೋ ಪೇಂಟ್ ಅಂತ ಹೇಳ್ತೀವಿ. ಪೇಂಟ್ ಇದು ಪೇಂಟ್ ಸರ್, ಇದು ದಿಸ್ ಇಸ್ ಎಂಟೈರ್ಲಿ ಪೇಂಟ್. ಇದು ಸೊ ಸ್ಟುಕೋ ಪೇಂಟ್ ಅಲ್ಲಿ ಒಂದು ಮಾರ್ಬಲ್ ಫಿನಿಶ್ ಕೊಟ್ಟರೆ ಸರ್. ಇಲ್ಲಿ ಸ್ಟುಕೋ ಪೇಂಟ್ ಅಂದ್ರೆ ಏಷ್ಯನ್ ಅಲ್ಲಿ ಬರುತ್ತೆ ಸರ್. ಸೊ ಏಷ್ಯನ್ ರಾಯಲ್ ಇದು ಸ್ಟುಕೋ ಪೇಂಟ್ ಮಾಡಿದೀವಿ. ಓಕೆ, ಹೈಲೈಟ್ ಗೋಸ್ಕರ ಜಸ್ಟ್ ಟಿ ಸ್ಟ್ರಿಪ್ ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಸ್ಟುಕೋ ಪೇಂಟ್ ಜೊತೆ ಇದು ಹೈಲೈಟ್ ಗೋಸ್ಕರ ಹೈಲೈಟರ್ ಯೂಸ್ ಮಾಡಿದ್ದೀವಿ. ಅಂಡ್ ಎರಡು ಸೈಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಏನ್ ನೋಡ್ತಾ ಇದ್ದೀರಾ ಅಲ್ಲಿ ನಾವು ಚಾರ್ಕೋಲ್ ಶೀಟ್ ಹಾಕಿದೀವಿ ಸರ್. ಇದು ಚಾರ್ಕೋಲ್ ಶೀಟ್. ಚಾರ್ಕೋಲ್ ಶೀಟ್ ಹೌದು ಸರ್. ಓಕೆ, ಬಟ್ ಈ ಸ್ಟುಕೋ ಪೇಂಟ್ ನಾನು ಕೇಳೇ ಇಲ್ವಲ್ಲ ಸರ್, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಆಕ್ಚುಲಿ ನಮ್ದು ಫಸ್ಟ್ ECL ಇಂದ ಮಾಡಿದ್ವಿ ಸರ್. ನಮ್ದು ಏನು ಆರ್.ಆರ್.ನಗರ ಎಕ್ಸ್ಪೆನ್ಸ್ ಸೆಂಟರ್ ಇತ್ತು, ಅಲ್ಲಿ ನಾವು ಟಿವಿ ಯೂನಿಟ್ ಸೇಮ್ ಮಾಡಿದ್ವಿ. ಸೊ ಅದೇ ರೆಪ್ಲಿಕಾ ಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಈ ತರ ಶೇಡ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ವೆರಿ ನೈಸ್. ಜೊತೆಲಿ ಆ ಗೋಲ್ಡನ್ ಪಟ್ಟಿಸ್ ಒಳ್ಳೆ ಚೆನ್ನಾಗಿ. ಹೌದು ಸರ್, ಅದೊಂದು ಹೈಲೈಟ್ ಮಾಡಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನೈಸ್. ಕೆಳಗಡೆ ಸರ್, ಕೆಳಗಡೆ ಬಂದಾಗ ಸರ್ ಆಸ್ ಯೂಶುವಲ್ ಒಂದು ನಾವು ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ, ವಾಲ್ ಹ್ಯಾಂಗಿಂಗ್ ಅಲ್ಲಿ ಬರುತ್ತೆ. ಎರಡು ಬಂದು ರೌಟಿಂಗ್ ಶಟರ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಇನ್ನು ಎಷ್ಟು ಎರಡನೇ ಏನ್ ಬರುತ್ತೆ ಅದು ಟೋಟಲ್ ಏನು ಡ್ರಾವರ್ಸ್ ಹೋಗಿದ್ದೀವಿ ಸರ್. ಓಕೆ, ಸೊ ಈ ತರ ಕಾನ್ಸೆಪ್ಟ್ ರನ್ ಮಾಡಿದ್ವಿ ಸರ್. ಇದು ಕ್ಯಾಫೆಚಿನೋ ಕಲರ್ ತಗೊಂಡ್ರಲ್ವಾ? ಹೌದು ಸರ್, ಬರುತ್ತೆ. ಅಂಡ್ ಇಲ್ಲಿಗೆ ಬಂದು ನಾವು ಡಾರ್ಕರ್ ಶೇಡ್ ಆಫ್ ವುಡನ್ ಶೇಡ್ ಹೋಗಿದ್ದೀವಿ ಸರ್. ಸೊ ಮೇಲ್ಗಡೆಯಲ್ಲಿ ವುಡನ್ ಶೇಡ್ ಹೋಗಿದ್ದೀವಿ ಸರ್. ಈ ಮ್ಯಾಟ್ ಹಾಕಿರೋದಕ್ಕೆ ಸ್ವಲ್ಪ ಯೂನಿಕ್ ಆಗಿ ಕಾಣ್ತಿದೆ, ಗ್ರೀನ್ ಮ್ಯಾಟ್ ಆಡ್ ಮಾಡಿರೋದ್ರಿಂದ. ಓಕೆ, ಸೊ ಎನಿಥಿಂಗ್ ಎಲ್ಸ್? ನೆಕ್ಸ್ಟ್ ಇಲ್ಲೊಂದು ಕಾಮನ್ ವಾಶ್ ಮಾಡಿದ್ದೀವಿ ಸರ್ ಅಷ್ಟೇ. ಅದೇ ಜೊತೆಗೆ ಇಲ್ಲೊಂದು ಟೆಕ್ಸ್ಚರ್ ಪೇಂಟ್ ಮತ್ತೆ ರನ್ ಮಾಡಿದ್ದೀವಿ. ಸೊ ಇದು ವಾಷಬಲ್ ಇರುತ್ತೆ. ಸೊ ಅದು ತಗೊಂಡು ಹೋಗಿದ್ದೀವಿ. ಇಲ್ಲಿ ಹಿಂಭಾಗ ಬಂದಾಗ ವಾಲ್ ಪೇಪರ್ ಅಂದ್ರೆ ಬ್ರಿಕ್ ಕ್ಲಾಡಿಂಗ್ ಹೋಗಿದ್ದೀವಿ. ಬ್ರಿಕ್ ಕ್ಲಾಡಿಂಗ್ ಜೊತೆಗೆ ಒಂದು ಓವಲ್ ಸೈಡ್ ಮಿರರ್, ಅದು ರೆಕ್ಟಾಂಗ್ಯುಲರ್ ಸ್ಕ್ವೇರ್ ಹೋಗಲಿಲ್ಲ, ಈ ತರ ಓವಲ್ ಶೇಪ್ ಮಿರರ್ ಹೋಗಿದೆ. ಒಂದು ಹ್ಯಾಂಗಿಂಗ್ ಯೂನಿಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೂಪರ್. ಇದು ಆಕ್ಚುಲಿ ನಂಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ನಾವೊಂದು ಕಾಂಕ್ರೀಟ್ ತೋರಿಸಿದ್ರಿ ನೀವು. ಎಕ್ಸಾಕ್ಟ್ಲಿ, ಆಕಿ ಕಾಂಕ್ರೀಟ್ ಅಂತ ಲಾಸ್ಟ್ ಇದರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್. ಎಕ್ಸಾಕ್ಟ್ಲಿ ಸರ್, ಆ ಒಂದು ಪ್ಯಾಟರ್ನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ಹಾಗೆ ಮುಂದೆ ನೆಕ್ಸ್ಟ್ ಆಗಿ ಬಂದಾಗ ಇಲ್ಲೊಂದು ಬೀಮ್ ಬರ್ತಿತ್ತು ನಮಗೆ. ಸೊ ಬೀಮ್ ಜೊತೆಗೆ ಇಲ್ಲೊಂದು ಪ್ಯಾಸೇಜ್ ಕ್ರಿಯೇಟ್ ಆಗಿತ್ತು. ಆ ಪ್ಯಾಸೇಜ್ ಟೋಟಲ್ ಆಗಿ ಫಾಲ್ ಸೀಲಿಂಗ್ ಮಾಡಿ ಅದಕ್ಕೆ ಔಟ್ ಸೈಡ್ ಕೋಲೆಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಅಲ್ಲಿಗೆ ಬಂದಾಗ ಮತ್ತೆ ಪ್ಯಾನಲ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ಸೊ ಒಂದು ಈ ಟೋಟಲ್ ಪ್ಯಾಸೇಜ್ ಹೈಲೈಟ್ ಆಗುತ್ತೆ. ಅದ್ರ ಜೊತೆಗೆ ರೂಮ್ ಹೋಗಿ ಎಂಟ್ರೆನ್ಸ್ ಮುಂಚೆ ಒಂದು ವಾಲ್ ಪೇಪರ್ ಇತ್ತು ಸರ್. ಸೊ ಈ ವಾಲ್ ಪೇಪರ್ ನ ಕೊಟ್ಟು ಹೈಲೈಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ವಾಲ್ ಪೇಪರ್ ಕೊಟ್ಟು ಹೈಲೈಟ್ ಮಾಡಿದ್ದೀವಿ ಸರ್. ವೆರಿ ನೈಸ್. ಸೊ ಅಂದ್ರೆ ಸುಮ್ಮನೆ ವೇಸ್ಟ್ ಬಿಡೋದು, ಪ್ಲೇನ್ ವಾಲ್ ಬಿಡೋದು ಬದಲು ಈ ತರ ಹೈಲೈಟ್ ಎಲಿಮೆಂಟ್ಸ್ ಹಾಕಿ ಇದನ್ನ ಸ್ವಲ್ಪ ಹೈಲೈಟ್ ಮಾಡಿದ್ದೀವಿ. ಓಕೆ ಸರ್, ಮೇಲೆ ಬರ್ತಾ? ಎಸ್ ಸರ್. ಸೊ ಫಸ್ಟ್ ಫ್ಲೋರ್ ಬಂದಿವಿ ಸರ್. ಸೊ ಏನಾಯ್ತು, ಮುಂಚೆನೇ ಸ್ಕೈಲೈಟ್ ಬಿಟ್ಟಿದ್ರು. ಸೊ ಡಿಸೈನ್ ಫೇಸಲ್ಲಿ ನಾವು ಈ ಥರ ಪ್ಲಾನ್ ಮಾಡಿದ್ವಿ. ಒಂದು ನಾವು ಸ್ಟ್ಯಾಂಡರ್ ಹಾಕಿದಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಲ್ಲಿನೇ ಡ್ರಾಪ್ ಡೌನ್ ಅಂತ ಇದೊಂದು ಸ್ಟ್ಯಾಂಡರ್ ಪ್ಲಾನ್ ಮಾಡೋಕ್ಕೂ ಹೆಲ್ಪ್ ಮಾಡ್ಕೊಟ್ಟಿದ್ದೀವಿ ಸರ್ ನಾವು. ದಿಸ್ ಇಸ್ ಆಲ್ಸೋ ತುಂಬ ಚೆನ್ನಾಗಿದೆ ಸರ್. ಟೋಟಲ್ ಹೈಟಿನ ತೊಗೊಂಬಂದು ಈ ಫಸ್ಟ್ ಫ್ಲೋರ್ ಲೆವೆಲ್ ಗಂಟ ತೊಗೊಂಡಿದ್ದೀವಿ ಸರ್. ಎಸ್. ಸೊ ಈ ಫ್ಲೋರ್ ಬಂದಾಗ ಸರ್ ಬೇಸಿಕಲಿ ಒಂದು ಫ್ಯಾಮಿಲಿ ಲಾಂಜ್ ಏರಿಯಾ ಇದೆ, ಸ್ಟಡಿ ಏರಿಯಾ ಮತ್ತು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಸೊ ಫಸ್ಟ್ ನಾವು ಫ್ಯಾಮಿಲಿ ಲಾಂಜ್ ಏರಿಯಾ ನೋಡ್ತೀವಿ ಅಂದಾಗ ಏನು ಮಾಡಿವಿ ಸರ್, ಈ ಎಲ್ ಶೇಪ್ ವಾಲ್ ಏನು ಬರುತ್ತೆ ಟೋಟಲ್ ಆಗಿ ಫುಲ್ ಟೆಕ್ಸ್ಚರ್ ಪೇಂಟಿಗೆ ಹೋಗಿದ್ದೀವಿ. ಒಂದು ಸ್ವಲ್ಪ ಹೇಳಿದಂಗೆ ಒಂದು ಆರ್ಟಿಸ್ಟಿಕ್ ಫೀಲ್ ಕೊಡೋದು ಸ್ವಲ್ಪ ರೆಡ್ ಕಲರ್ಗೆ ಹೋಗಿದ್ದೀವಿ ಸರ್ ಈ ಥರ. ಸೊ ಎಲ್ ಶೇಪ್ ಫುಲ್ ಇದು ಬಂದಮೇಲೆ ಮೇನ್ ಈ ಸೋಫಾ ಬ್ಯಾಕ್ ಅಂತ ಏನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಡಾರ್ಕರ್ ಶೇಡ್ ಹೋಗಿ ಸರ್. ಡಾರ್ಕರ್ ಶೇಡ್ ಗ್ರೀನ್ ಹೋಗ್ಬಿಟ್ಟು ಬೀಡಿಂಗ್ ಹಾಕಿದ್ವಿ. ಬೀಡಿಂಗ್ ಹೈಲೈಟ್ ಮಾಡೋಕ್ಕೋಸ್ಕರ ಗೋಲ್ಡ್ ಶೇಡ್ ಹೋಗಿ ಸರ್. ಸೊ ಗ್ರೀನ್ ಆ್ಯಂಡ್ ಗೋಲ್ಡ್ ತುಂಬ ಚೆನ್ನಾಗಿ ಹೋಗುತ್ತೆ. ಆ ಸೆಂಟರ್ ಪಟಲ್ ಒಂದು ವಾಲ್ ಅಂತ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಸರ್. ಬಟ್ ಇದು ತುಂಬಾನೇ ಯೂನಿಕ್ ಆಗಿ ಬಂದಿದೆ ಎಸ್ ಸರ್. ಸೊ ಕಲರ್ ಪ್ಯಾಟರ್ನ್ಸ್ ನೋಡ್ಬೋದು ಸರ್. ಈ ರೆಡ್ ಜೊತೆಗೆ ಒಂದು ಬ್ರೌನ್ ಪ್ಲಸ್ ಈ ಗ್ರೀನ್ ಆ್ಯಂಡ್ ಗೋಲ್ಡ್. ಸೊ ಇದೆಲ್ಲ ಮಿಕ್ಸ್ ಮ್ಯಾಚ್ ಆಗಿ ನೋಡಿದಾಗ ಲೈವ್ಲಿಯಾಗಿ ಕಾಣುತ್ತೆ ಸರ್. ತುಂಬಾ ಇದಿದೆಯಲ್ಲ ಸರ್. ಎಸ್ ಸರ್. ದಿಸ್ ಥಿಂಗ್ ಅಂಡ್ ಅ ಗ್ರೀನು ಎಕ್ಸಾಕ್ಟ್ಲಿ ಜೊತೆ ಇಲ್ಲಿ ಇವ್ರು ಹಾಕಿರೋ ಸೋಫಾ. ಎಸ್ ಸರ್. ಮ್ಯಾಚಿಂಗ್ ಪ್ಯಾಟರ್ನ್ ಫುಲ್ ಮ್ಯಾಚಿಂಗ್ ಆಗಿ ಬರ್ತಿದೆ ಸರ್. ತುಂಬಾ ಅಂದ್ರೆ ಸ್ವಲ್ಪ ಅಲ್ಟ್ರಾ ಮಾಡರ್ನ್ ಲುಕ್ ಆ ಥರ ಒಂದು ಥೀಮಲ್ಲಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ವೆರಿ ನೈಸ್ ಸರ್. ಈ ಬಿಲ್ಡಿಂಗ್ ಅನ್ನು ಯಾವ್ದರಿಂದ ಮಾಡಿದ್ರಿ ಸರ್ ನೀವು? ಸರ್ ಇದು ವುಡನ್ ಬಿಲ್ಡಿಂಗ್ ಸರ್. ಇದು ಸೊ ಜನರಲ್ ವುಡನ್ ಬಿಲ್ಡಿಂಗ್ ತಗೊಂಡು ಅದನ್ನ ಸ್ವಲ್ಪ ಸ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ. ಸ್ಯಾಂಡಿಂಗ್ ಮಾಡಿ ನಾವು ಈ ಥರ ಪಾಲಿಶ್ ಮಾಡೋದು ಸರ್ ಅಲ್ಲಿ. ಸೊ ದಟ್ ಏನಾಗುತ್ತೆ, ಒಂದು ಒಳ್ಳೆ ರಿಚ್ ಲುಕ್ ಕೊಡೋದು ಸರ್ ಇಲ್ಲಿಗೆ. ಎಸ್. ಈ ಗೋಡೆಗೆ ಈ ಥರ ಗ್ರೀನ್ ಮಾಡಬೇಕು ಅಂತ ಯಾರು ಐಡಿಯಾ ಕೊಟ್ಟಿದ್ದು ನಿಮಗೆ? ಸರ್ ನಮ್ಮ ಡಿಸೈನರ್ ಕಡೆಯಿಂದ ಬಂದಿದೆ ಸರ್ ಅದು ಆಸ್ಪೆಕ್ಟ್. ಸೊ ಇದು ಶೇಡ್ ವರ ಚೆನ್ನಾಗಿ ಬರುತ್ತೆ ಸರ್, ಪ್ಲಾನ್ ಮಾಡೋಣ ಅಂತ ಹೇಳಿದ್ರು. ಸೊ ಒಂದ್ಸ್ ಇಲ್ಲಿ ನಾವೇನು ಮಾಡ್ತೀವಿ, ಪೇಂಟ್ ಮಾಡೋಕೆ ಮುಂಚೆ ಒಂದು 2x2 ಒಂದು ಸ್ಯಾಂಪಲ್ ಮಾಡ್ತೀವಿ ಸರ್. ಸೊ ಮಾಡಿದವ್ರದ ಕಸ್ಟಮರ್ ಇಷ್ಟ ಆಯಿತು, ನಾವು ಸೈಡ್ ಬಂದಾಗ ತುಂಬಾನೇ ಚೆನ್ನಾಗಿತ್ತು. ಸೊ ದಟ್ ನಾವು ಓಕೆ ಹೋಗೋಣ ಅಂತೇಳಿ ಅಪ್ರೋ ಕೊಟ್ಟು ಇದನ್ನು ಮಾಡ್ತೀರಾ ಸರ್. ಸೂಪರ್ ಸೂಪರ್. ಆ್ಯಂಡ್ ಇದೇನಂದ್ರೆ ಇದು ಆ್ಯಕ್ಚುಲಿ
ಅಗೇನ್ ಸರ್ ಇದು ಕ್ಯಾಲ್ಸಿಕೋಡನೇ ಬರುತ್ತೆ ಸರ್. ಸೊ ಕ್ಯಾಲ್ಸಿಕೋಡದಲ್ಲಿ ಈ ತರ ಒಂದು ನಾವು ರಫ್ ಫಿನಿಶಿಂಗ್ ಹೋಗಿದ್ದೀವಿ ಇದಕ್ಕೆ. ಸೊ ಟೋಟಲಿ ವಾಷಬಲ್ ಇರುತ್ತೆ, ನೋಡಕ್ಕೆ ನಿಮ್ಗೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸರ್. ಲುಕ್ ಚೆನ್ನಾಗಿರುತ್ತೆ, ಒಂಥರ ರಾ ಸಿಮೆಂಟ್ ಲುಕ್ ಫಿನಿಶ್ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಕಲರ್ ಚೇಂಜ್ ಎಕ್ಸಾಕ್ಟ್ಲಿ ಪೀಚ್ ಕಲರ್ ಇದೆ ಸ್ವಲ್ಪ ಇದೆ ಆಕ್ಚುಲಿ. ಓಕೆ ಸರ್, ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ? ಸರ್ ಇನ್ನು ಸ್ಟಡಿ ರೂಮ್ ಹೋಗೋಣ ಸರ್. ಸೊ ಸ್ಟಡಿ ರೂಮ್ ಹೋಗಕ್ಕೆ ಮುಂಚೆ ಅಲ್ಲೂ ಒಂದು ಸ್ಪೇಸ್ ಬರ್ತದೆ ಅಂದ್ರೆ ಇಲ್ಲಿಂದ ನಾವು ಮೇಲ್ ಬರ್ತೀವಿ ಡ್ಯೂಪ್ಲೆಕ್ಸ್ ಇಂದ. ಪ್ಲಸ್ ಇದೊಂದು ವಾಲ್ ಇತ್ತು. ಸೊ ಅಗೇನ್ ಈ ವಾಲ್ ನಾವು ಪ್ಲೇನ್ ಆಗಿ ಬಿಡೋದು ಬೇಡ ಅಂತ ಹೇಳಿ ಮಾಡಿ ಇದ್ರ ವಾಲ್ ಪೇಪರ್ ಕೊಟ್ಟಿದ್ದೀವಿ. ಓಕೆ, ಸೊ ಆ ವಾಲ್ ಪೇಪರ್ ಕೊಟ್ಟು ಜಾಮೆಟ್ರಿಕ್ ಶೇಪ್ ಹಾಕಿದ್ದೀವಿ. ಪ್ಲಸ್ ಈ ಬ್ರೌನ್ ಶೇಡ್ ಏನಾಗುತ್ತೆ ಆ ಟೆಕ್ಸ್ಚರ್ ಪೇಂಟಿಂಗ್ ಮ್ಯಾಚ್ ಆಗುತ್ತೆ. ಸೊ ಆ ಥರ ಕಾಂಬಿನೇಷನ್ ಈ ವಾಲ್ ಪೇಪರ್ ಸೆಲೆಕ್ಟ್ ಮಾಡಿರೋ ಸರ್. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ ವಾಲ್. ಓಕೆ ಸರ್, ನೆಕ್ಸ್ಟ್ ಆಗಿ ನೆಕ್ಸ್ಟ್ ಇಲ್ಲಿ ಬಂದಾಗ ಸರ್ ಒಂದು ಸ್ಟಡಿ ರೂಮ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಬೇಸಿಕಲಿ ಕಸ್ಟಮರ್ ಆಲ್ಮೋಸ್ಟ್ ಸ್ವಲ್ಪ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಂತ ಹೇಳಿ ಎಂಟೈರ್ ರೂಮ್ ಏನಿದೆ ಸ್ಟಡಿಗೆ ತಗೊಂಡಿದ್ದೀವಿ. ಇದಿಷ್ಟು ಸ್ಟಡಿಗೆ ಇದಿಷ್ಟು ಸ್ಟಡಿಗೆ ಸರ್ ಟೋಟಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ರೆಡಿ ಮಾಡಿದ್ದೀವಿ. ಸೊ ಬೇಸ್ ಏನು ಬರುತ್ತೆ ನಿಮ್ಗೆ ಎಂಟೈರ್ ಒಂದು ಲೆಡ್ಜ್ನ ಪ್ರೊವೈಡ್ ಮಾಡಿದ್ದೀವಿ, ಎಂಡ್ ಟು ಎಂಡ್ ಲೆಡ್ಜ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಅದ್ರ ಜೊತೆಗೆ 2 ಚೆಸ್ಟ್ ಆಫ್ ಡ್ರಾವರ್ಸ್ ಪ್ರೊವೈಡ್ ಮಾಡಿದ್ದೀವಿ, ಏನಾದ್ರು ಸ್ಟೋರೇಜ್ ಮಾಡ್ಕೊಬೋದು ಅಂತ ಹೇಳಿ. ಇಲ್ಲಿಗೆ ಬಂದಾಗ ಒಂದು ಸೆಮಿಟಾಲ್ ಯೂನಿಟ್ ಸರ್. ಸೊ ಸೆಮಿಟಾಲ್ ಯೂನಿಟ್ ಅಲ್ಲಿ ಏನ್ ಬೇಕು ಸ್ಟೋರೇಜ್ ಯೂಸ್ ಮಾಡಬಹುದು. ಅದ್ರ ಮೇಲೆ ನಾವು ಯಾವ್ದು ವಾಲ್ಯೂಟ್ ಅಂತ ಕೊಡೋಕೆ ಹೋಗಿಲ್ಲ ಸರ್. ಏನ್ ಮಾಡಿದ್ವಿ ಒಂದು ಓಪನ್ ಕ್ರಿಯೇಟ್ ಮಾಡ್ಕೊಂಡ್ವಿ, ಟೋಟಲ್ ಓಪನ್ ಸ್ಟೋರೇಜ್ ಕ್ರಿಯೇಟ್ ಮಾಡ್ಕೊಂಡು ಟ್ರೋಫೀಸ್ ಪ್ಲೇಸ್ ಮಾಡಬಹುದು, ಒಂದು ಇಮಿಡಿಯೇಟ್ ತೆಗಿಬೇಕಾದ್ರೆ ಫೈಲ್ಸ್ ಆಗಿರ್ಬೋದು ಅದನ್ನ ಆಕ್ಸೆಸ್ ಮಾಡಕ್ಕೆ ಪ್ರೊವೈಡ್ ಮಾಡಿದ್ವಿ. ಅದ್ರ ಟಾಪ್ ಅಲ್ಲಿ ಬರೋದು ಟಾಪ್ ಲಿಫ್ಟ್ ಕೊಡಿ ಸರ್. ಈ ತರ ನಾವು ಎಂಟೈರ್ಲಿ ಟಾಪ್ ಲಿಫ್ಟ್ ಶಟರ್ಸ್ ಟೋಟಲ್ ಆಗಿ ರನ್ ಆಗುತ್ತೆ ನಿಮಗೆ. ಅದ್ರ ಮೇಲೆ ಲಾಫ್ಟ್ ಪ್ರೊವೈಡ್ ಮಾಡಿದ್ವಿ. ಓಕೆ, ಸೊ ಏನ್ ಮಾಡಿದ್ವಿ ಒಂದು ಪಾರ್ಟ್ ಆಫ್ ದಿ ವಾಲ್ ನ ಫುಲ್ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಏನಾಗುತ್ತೆ ರೈಟ್ ಆಫ್ ಅಂದ್ರೆ ಓಡಾಡೋಕ್ಕೂ ಜಾಗ ಕರೆಕ್ಟ್ ಆಗಿರುತ್ತೆ, ಅವ್ರು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ಕೆ ಪ್ಲಸ್ ಅಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ಸರ್. ಓಕೆ ಓಕೆ ಓಕೆ, ಬಟ್ ಇದು ತುಂಬಾ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಅಂದ್ರೆ. ಎಸ್ ಸರ್, ಒಂದು ಇಲ್ಲೊಂದು ಆಪ್ಷನ್, ಮೇಲ್ಗಡೆ ಎಲ್ಲ ಓಪನಿಂಗು, ಸಮ್ ಬಾಕ್ಸಸ್. ಹೌದು ಸರ್, ಬಾಕ್ಸಸ್ ವಿತ್ ಲೆಡ್ಜಸ್ ಆ ಥರ ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಕಾಣಬೇಕು, ಪ್ಲಸ್ ಯೂಸಬಿಲಿಟಿ ವೈಸ್ ಚೆನ್ನಾಗಿ ಬರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀವಿ. ಇದು ಹೌದು, ಯೂಸಬಿಲಿಟಿ ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ, ಅಂದ್ರೆ ಅವ್ರಿಗೆ ಇಟ್ಕೊಳ್ಳೋಕೆ ಸ್ವಲ್ಪ ಶೋ ಇಟ್ಕೊಳ್ಳೋದಕ್ಕೆ ಶೋನು ಇದೆ, ಈ ಕಡೆ ಯೂಸ್ ಮಾಡೋದಕ್ಕೆ ಯೂಸ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಮೋಸ್ಟ್ 1 2 3 4 ಪೀಪಲ್ ಕೂತ್ಕೊಂಡು ಜನ ಕೂತ್ಕೊಂಡು ವರ್ಕ್ ಮಾಡೋ ಥರ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಸೊ ನೀವು ಹೇಳಿದ್ ಕರೆಕ್ಟ್, ಒಂದು ಸ್ಟಡಿ ರೂಮ್ ಅಂತಾನೆ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಮಕ್ಕಳು ಕೂಡ ದೊಡ್ಡವರು ಕೂಡ ಇಬ್ರು ಯೂಸ್ ಮಾಡ್ಕೊಬಹುದು, ಯೂಸ್ ಮಾಡಬಹುದು. ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ. ಅಭಿಷೇಕ್ ಸರ್, ನೆಕ್ಸ್ಟ್ ಇವಾಗ ಅವರ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯಾವ ಥರ ಮಾಡಿದ್ವಿ ಅಂದ್ರೆ ಸರ್ ಕಿಂಗ್ ಸೈಜ್ ಕಾಟ್ಗೆ ಹೋಗಿದ್ದೀವಿ. ಸೊ ಕಿಂಗ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ ಸರ್. ಸೊ ಕಿಂಗ್ ಸೈಜ್ ಕಾಟ್ ಯಾವ ಥರ ಅಂದರೆ ನಾವು ಲೈಕ್ ನಮ್ಮ ಏನು ಬ್ರೌನ್ ಶೇಡ್ ಬರುತ್ತೆ, ಸೊ ಆ ಬ್ರೌನ್ ಶೇಡ್ ಲ್ಯಾಮಿನೇಟ್ ಕೊಟ್ಟು ಇದನ್ನು ಹೈಲೈಟ್ ಮಾಡಿದ್ದೀವಿ ಸರ್. ಇಲ್ಲಿ ನೋಡ್ಬೋದು ಟೋಟಲಿ ಬ್ರೌನ್ ಶೇಡ್ ಕೊಟ್ಟು ಹೈಲೈಟ್ ಮಾಡಿದ್ದೀವಿ. ಸೊ 2 ಕಡೆ ಸೈಡ್ ಕಾಟ್ ಸೈಡ್ ಬೋರ್ಡ್ ಕೊಟ್ಟಿದ್ದೀವಿ. ಸೇಮ್ ಅದೇ ಲ್ಯಾಮಿನೇಟ್ ಏನು ಮಾಡಿದ್ದೀವಿ 2 ಕಡೆ ತೊಗೊಂಡಿದ್ದೀವಿ ಸರ್. ಯಾರು ರಾಫ್ಟರ್ಗೆ ಹೋಗಲಿಲ್ಲ, ಸೇಮ್ ಪ್ಲೈಬೋರ್ಡ್ ವಿತ್ ಅದೇ ಥರ ಲ್ಯಾಮಿನೇಟ್ಗೆ ಹೋಗಿ ನಾವು ಗ್ರೂವ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ ಸರ್. ಸ್ವಲ್ಪ ಟಿಂಜ್ ಆಫ್ ಬ್ರೌನ್ ಇರಲಿ ಅಂತ ಹೇಳಿ ಈ ಥರ ಹೆಡ್ ಬೋರ್ಡ್ ಹೋಗಿದ್ದೀವಿ. ಹಿಂಬಾಗ ಬಂದು ವಾಲ್ ಪೇಪರ್ ಆ ಥರ ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ದೆನ್ ಈ ರೂಮಲ್ಲಿ ಪರ್ಟಿಕ್ಯುಲರ್ ಫಾಲ್ ಸೀಲಿಂಗ್ ಹೋಗಿಲ್ಲ ಸರ್. ಏನು ಸೀಲಿಂಗ್ ನಾವು ಒಳಗಡೆ ಪಾಯಿಂಟ್ಸ್ ಬಿಟ್ಟಿದ್ರು ಅಲ್ಲಿಗೆ ನಾವು ಪ್ಯಾನಲ್ ಲೈಟ್ಸ್ ಕೊಟ್ಟು ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಡೈರೆಕ್ಟ್ ವಾಲ್ಗೆ ಪ್ಯಾನಲ್, ಇದು ಸೀಲಿಂಗ್ ಪ್ಯಾನಲ್ ಲೈಟ್ಸ್ ಹಾಕೊಂಡಿದ್ದೀವಿ ಸರ್. ಓಕೆ ಸರ್. ಅಂಡ್ ಇದು ಏನಿದು, ಇದು ಮಧ್ಯದಲ್ಲಿ ಸರ್ ಇದು ವಾಲ್ ಪೇಪರ್ ಸರ್. ಇದು ವಾಲ್ ಪೇಪರ್ ಬಟ್ ಟೆಕ್ಸ್ಚರ್ ಫಿನಿಶ್ ತರ ಕಾಣುತ್ತೆ ನಮಗೆ. ಸೊ ಟೆಕ್ಸ್ಚರ್ ಫೀಲ್ ಮಾಡಿದಾಗ ಒಂದು ಫ್ಯಾಬ್ರಿಕ್ ಯಾವ ತರ ಆ ತರ ಬರುತ್ತೆ ಫೀಲ್ ನಮಗೆ. ಸೊ ಅದಕ್ಕೆ ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ವಿ ಸರ್. ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಲುಕ್ ಚೆನ್ನಾಗಿದೆ. ಅಂಡ್ ನೀವು ಇಲ್ಲಿ ರ್ಯಾಪ್ಟರ್ ತಗೊಳ್ಳೋ ಬದಲು ಪ್ಲೇನ್ ಕೊಟ್ರಲ್ಲ, ಪ್ಲೇನ್ ಕೊಡಿ ಸರ್. ಅಂದ್ರೆ ಸೇಮ್ ಲ್ಯಾಮಿನೇಟ್ ನಾವೇನು ಪ್ರೊವೈಡ್ ಮಾಡಿದ್ವಿ ಅದನ್ನೇ ಅಲ್ಲಿ ಹಾಕೊಂಡು ಗ್ರೂ ಕೊಟ್ಟಿದ್ವಿ ಸರ್. ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಆಕ್ಚುಲಿ. ಅಂಡ್ ಇಲ್ಲೊಂದು ಸೇಮ್ ಕಾಂಬಿನೇಷನ್ ಸೈಡ್ ಟೇಬಲ್. ಎಸ್ ಸರ್, ಕಂಟಿನ್ಯೂಟಿ ಸಿಗುತ್ತೆ, ಕಂಟಿನ್ಯೂಟಿನ ಪ್ಲಾನ್ ಮಾಡಿದ್ವಿ ಸರ್. ಓಕೆ, ಈ ಕಡೆ ಬಂದ್ರೆ ಇಲ್ಲಿ ಬಂದಾಗ ಜಸ್ಟ್ ಒಂದು ಲಾಂಜ್ ಈ ತರ ಸೋಫಾ ಸೀಟರ್ ಕೊಟ್ಟಿದ್ದೀವಿ ಸರ್. ಪ್ಲಸ್ ಇದೇನು ವಾಲ್ ಬರ್ತಿರೋದು ಅದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಹಿಂಗಡೆ ಜಸ್ಟ್ ಒಂದು ವಾಲ್ ಪೇಪರ್ ಕೊಟ್ಟಿದ್ದೀವಿ ಸರ್. ಒಂದು ಡಾರ್ಕರ್ ಶೇಡ್ ಅಲ್ಲಿ ಕೊಟ್ಟಿದ್ವಿ ವಾಲ್ ಪೇಪರ್. ಟ್ರಾಫಿಕಲ್ ಇರಲಿ ಅಂತ. ಟ್ರಾಪಿಕಲ್ ಇರಲಿ ಅಂತ ಹೇಳಿ ಅದು ತುಂಬಾ ಕಡೆ ಗ್ರೀನ್ ಹೋಗೋದ್ ಬದಲು ಈ ತರ ಒಂದು ಶೇಡ್ಗಳಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಕರೆಕ್ಟ್. ಅಂಡ್ ದೆನ್ ಇಲ್ಲಿಗೆ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸರ್. ವಾರ್ಡ್ರೋಬ್ ಬಂದು ಜಸ್ಟ್ ಒಂದು ಸ್ವಿಂಗ್ ಶಟರ್ಸ್ ಕೊಟ್ಟಿದ್ದೀವಿ. ಮೇನ್ ಹೈಲೈಟ್ಗೋಸ್ಕರ ಮಾಡಿದ್ದೀವಿ ಇದು ಲೆಂತಿ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಸೊ ನಾರ್ಮಲ್ 8 ಇಂಚು 1 ಫೀಟ್ ಹೋಗೋದು 2 ಫೀಟ್ ಹ್ಯಾಂಡಲ್ಸ್ ಲೆಂತಿ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಲಾಫ್ಟ್ ಸರ್. ಸೊ ಇದನ್ನ ಈ ತರ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕಲರ್ ಯಾವ್ದು ಬರುತ್ತೆ ಇದು ಸರ್? ಇದು ಆಲ್ಮೋಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ರೇ ಶೇಡ್ ಅಲ್ಲೇ ಬರುತ್ತೆ, ಬಟ್ ಲೈಟರ್ ವರ್ಷನ್ ಸರ್. ಇದು ಲೈಟರ್ ವರ್ಷನ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಗ್ರೇ ಶೇಡ್ ಅಲ್ಲಿ ಸರ್. ಎಸ್, ಇವ್ರಿಗೆ ದೊಡ್ಡ ವಾರ್ಡ್ರೋಬ್ ಇಲ್ವಾ? ವಾಕಿಂಗ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಬಂದಾಗ ವಾಕಿಂಗ್ ಸ್ಪೇಸ್ ಇರುತ್ತೆ ಸರ್. ವಾಕಿಂಗ್ ಸ್ಪೇಸ್ ಅಲ್ಲಿ ಇಲ್ಲಿ ಸೇಮ್ ನಾವು ಅದೇ ಶೇಡ್ ಹೋಗಿದ್ದೀವಿ. ಇಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಸಾರಿ, ಪ್ರೊಫೈಲ್ ಶಟರ್ಸ್ ಹೋಗಿದ್ವಿ ಪ್ಲೇನ್ ಆಗಿರಲಿ ಅಂತ ಹೇಳಿ. ಡಿಸೈನ್ ಬ್ರೇಕ್ ಆಗುತ್ತೆ. ಹಾಗೆ ಇನ್ನೊಂದು ಸಿಂಗಲ್ ಶಟರ್ ಸಾಲಿಡ್ ಕಲರ್ ಹೋಗಿದ್ದೀವಿ. ಓಕೆ, ಆ ಥರ ಪ್ಲಾನ್ ಮಾಡ್ಕೊಂಡು ಅಂಡ್ ಇಲ್ಲಿಗೆ ಬಂದಾಗ LED ಲೈಟ್ ಕೊಟ್ಟಿದ್ದೀವಿ ಸರ್. ಸೊ ಮಿರರ್ ಅಲ್ಲಿ LED ಇನ್ಕ್ಲೂಡ್ ಆಗಿ ಈ ತರ ಒಂದು ಮಿರರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಇಲ್ಲೇ ಡ್ರೆಸ್ಸರು, ಇಲ್ಲೇ ಮಿರರ್. ಎಕ್ಸಾಕ್ಟ್ಲಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು ವಾಕಿಂಗ್ ಕಾನ್ಸೆಪ್ಟ್ ಕಾಂಪ್ಯಾಕ್ಟ್ ಆಗಿದೆ, ಬಟ್ ಸ್ಟಿಲ್ ನಾವು ಎಷ್ಟಾಗುತ್ತೋ ಎಲ್ ಶೇಪ್ ಅಲ್ಲಿ ಒಂದು ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ ಸರ್. ಸಫಿಷಿಯಂಟ್ ಸರ್, ಜಾಗನೂ ಚೆನ್ನಾಗಿದೆ. ಸೊ ದಿಸ್ ಇಸ್ ಸಫಿಷಿಯಂಟ್. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಗೋಡೆ ಇತ್ತಲ್ವಾ ಸರ್? ಗೋಡೆ ಇದೆ ಸರ್. ಗೋಡೆ ಮೇಲೆ ಇದು ಪ್ರೊವೈಡ್ ಮಾಡ್ಕೊಂಡ್ವಿ. ಇದು ಸಿಂಗಲ್ ಹೋಗೋದ್ ಬದಲು ಎಲ್ ಶೇಪ್ ಅಲ್ಲಿ ತಗೊಂಡ್ವಿ. ಅಂಡ್ ಬೇಸಿಕಲಿ ಎಲ್ ಶೇಪ್ ಹೈಲೈಟ್ ಆಗಲಿ ಅಂತ ಇಲ್ಲಿ ನಾವು ಕ್ಲಿಯರ್ ಗ್ಲಾಸ್ ವಿತ್ ಪ್ರೊಫೈಲ್ ಶಟರ್ ಹೋಗಿದ್ದೀವಿ ಸರ್. ಇದು ಪ್ರೊಫೈಲ್ ಶಟರ್ ಪ್ರೊಫೈಲ್ ಶಟರ್ ವಿತ್ ನಾವು ಇದಕ್ಕೆ ಹೋಗಿದ್ದೀವಿ. ಅಂಡ್ ನೋಡಿದಾಗ ಲಾಫ್ಟ್ ಎಂಟೆಂಟ್ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಸ್ಟೋರೇಜ್ ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಕ್ ಹೋಗ್ಲಿಲ್ಲ. ಎಂಟೈರ್ ಲಾಫ್ಟ್ ನ ಫುಲ್ ತಗೊಂಡಿದ್ವಿ ಸರ್ ಇಲ್ಲಿ. ವೆರಿ ನೈಸ್.
ನೆಕ್ಸ್ಟ್ ಕಿಚನ್ ಹೋಗ್ಬಿಡೋಣ ಎಕ್ಸಾಕ್ಟ್ ಸರ್ ಕಿಚನ್ ಹೋಗೋಣ ಸರ್. ಸೊ ಕಿಚನ್ ಹೋಗಿ ಮುಂಚೆ ಸರ್ ಇಲ್ಲಿ ನಾವು ಪ್ಯಾಂಟ್ರಿ ಯೂನಿಟ್ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರೊಫೈಲ್ ಸೆಟಪ್ ವಿತ್ ಕ್ಲಿಯರ್ ಗ್ಲಾಸ್ ಹಾಕಿದ್ವಿ ಸರ್. ಏನೇನಿದೆ ಐಟಮ್ಸ್ ಶೇರ್ ಮಾಡ್ಕೊಬೋದು, ಇಲ್ಲಿ ಹಾಕೋಬೋದು. ಪ್ಲಸ್ ಇಲ್ಲಿ ಒಂದು ಜಸ್ಟ್ ಓಪನ್ ಯೂನಿಟ್ ಕೊಟ್ಟಿದ್ವಿ ವಿತ್ ಲೆಡ್ಜಸ್ ಹಾಕಿದ್ದೀವಿ ಇಲ್ಲಿಗೆ, ಅಂದ್ರೆ ಇನ್ನು ಪ್ರೊಕ್ಯೂರ್ಮೆಂಟ್ ಅಲ್ಲಿ ಇದೆ. ಸೊ ಒಳಗಡೆ ಲೆಡ್ಜಸ್ ಬರುತ್ತೆ ಸರ್. ಹಾಗೆ ಇಲ್ಲಿಗೆ ಬಂದಾಗ 2 ಟಾಪ್ ಲಿಫ್ಟ್ ಕೊಡ್ತಾರೆ, ಅಂದ್ರೆ ಹೈಡ್ರಾಲಿಕ್ ಅಲ್ಲೇ ಬರುತ್ತೆ, 2 ಟಾಪ್ ಲಿಫ್ಟ್ ಬರುತ್ತೆ. ಹಾಗೆ ಈ ಸ್ಪೇಸ್ ನ ಅವರು ಮೈಕ್ರೋವೇವ್ ಬಿಟ್ಟಿದ್ದೀವಿ, ಸೊ ಅದನ್ನ ನಾವು ಪ್ಲೇಸ್ ಮಾಡ್ಕೊಂತಾರೆ. ಬಾಟಮ್ ಆಗಿ ಬಂದಾಗ ಒಂದು ವೀಕರ್ ಬ್ಯಾಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಓಕೆ ಓಕೆ ಓಕೆ. ಇಲ್ಲೂ ಜಾಗ ಇದೆ ಇದ್ರೊಳಗೆ. ಸರ್ ಇದೊಂದು ಜಾಗ ಅಂತ ಒಂದು ಶಟರ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಜಸ್ಟ್ ಶಟರ್ ಪ್ರೊವೈಡ್ ಮಾಡಿ ಏನಾದ್ರು ಒಂದು ಯುಟೆನ್ಸಿಲ್ಸ್ ಇತ್ತಂದ್ರೆ ಅಲ್ಲಿಗೆ ಹಾಕೊಂಡು ಅಕಾಮಡೇಟ್ ಮಾಡಬೇಕು ಅಂತ ಅಲ್ಲಿ ಪ್ಲೇಸ್ ಅನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಆಕ್ಚುಲಿ ಹಿಂಗ್ ಬಿಟ್ರು ಒಳ್ಳೇದು, ಯಾಕಂದ್ರೆ ತುಂಬಾ ಈಗ ಲೆಂದಿ ಏನಾದ್ರು ಐಟಮ್ಸ್ ಎಲ್ಲ ಇದ್ದಾಗ ಮಾಬ್ ಅದನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡೋಕ್ಕೂ ಆಗುತ್ತೆ ಸರ್. ಚೆನ್ನಾಗಿರುತ್ತೆ. ಸೊ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಲೆಂತ್ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಇದೊಂದು 8 to 9 ಫೀಟ್ ಬರುತ್ತೆ ಸರ್. ಈ ಬಿಡ್ದು ಬಂದು ನಿಮ್ಗೆ ಒಂದು 3 feet to 4 feet ಬರುತ್ತೆ. ಸೊ ಆ ತರ ಕಿಚನ್ ಪ್ಲಾನ್ ಮಾಡ್ಕೊಂಡ್ವಿ. ಅಂಡ್ ಎಂಟೈರ್ಲಿ ಇದು ಅಕ್ರಿಲಿಕ್ ಹೋಗಿದ್ದೀವಿ ಸರ್. ಈ ಅಕ್ರಿಲಿಕ್ ಶೇಡ್ ಒಂಥರ ನ್ಯೂ ಇನ್ ದ ಮಾರ್ಕೆಟ್ಸ್ ಅಂದ್ರೆ ಓಷನಿಕ್ ಬ್ಲೂ ಅಂತ ಬರುತ್ತೆ, ಬ್ಲೂ ಪ್ಲಸ್ ಗ್ರೀನ್ ಆ ತರ ಮಿಕ್ಸ್ ಮ್ಯಾಚ್ ಕಲರ್ ಹೋಗಿದ್ದೀವಿ. ಸೊ ಬಾಟಮ್ ಆಗಿರ್ಬೋದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಷ್ಟೇ ನಾವು ಟಾಪ್ ಅಲ್ಲೂ ಅಕ್ರಿಲಿಕ್ ಹೋಯ್ತು, ಅಂದ್ರೆ ಕಸ್ಟಮರ್ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ. ವಾಲ್ ಯೂನಿಟ್ಸ್ ಬಂದಾಗ ಜಸ್ಟ್ ಈ ತರ ಒಂದು ವೈಟ್ ಶೇಡ್ ಮಾತ್ರ ಹೋಗಿದ್ವಿ, ಮಿಕ್ಕಿದೆಲ್ಲ ಬಂದಾಗ ನಿಮಗೆ ಪ್ರೊಫೈಲ್ ಶೇಡ್ ರನ್ ಆಗಿದೆ. ಸೊ ಆ ತರ ಕಾಂಬಿನೇಷನ್ ತಗೊಂಡು ಹೋಗಿದ್ವಿ ಸರ್. ಸೊ ಲಾಫ್ಟ್ ಎಂಟೈರ್ ಆಗಿ ಸಿ ಶೇಪ್ ಅಲ್ಲಿ ತಗೊಂಡ್ಬಿಟ್ಟು ಟೋಟಲಿ ಫುಲ್ ಯು ಶೇಪ್ ತಗೊಂಡಿವಿ ಸರ್. ಅಂದ್ರೆ ಎಂಟೈರ್ ಆಗಿ ಎಲ್ಲ ಅಕಾಮಡೇಟ್ ಮಾಡಬಹುದು. ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಬೇಕಾಗಿತ್ತು ಅಂದ್ರು, ಸೊ ಆ ಸ್ಟೋರೇಜ್ ನ ಅಕಾಮಡೇಟ್ ಮಾಡಕ್ಕೆ ಫುಲ್ ಯು ಶೇಪ್ ಲಾಫ್ಟ್ ಕೊಟ್ಟಿವಿ ಸರ್. ಹೇಗೋ ಜಾಗ ಬೇರೆ ಇದೆ ಎಕ್ಸಾಕ್ಟ್ ಅಲ್ವಾ, ಈ ಕಡೆನೂ ತಗೋಬಹುದು. ನೈಸ್. ಇವಾಗ ಕೌಂಟರ್ ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಸರ್ ಸೊ ಇಲ್ಲಿ ಬಂದು ಸರ್ ಗ್ಯಾಲಕ್ಸಿಗೆ ಹೋಗಿದ್ವಿ, ಬ್ಲಾಕ್ ಗ್ಯಾಲಕ್ಸಿಗೆ. ಅಂಡ್ ಎಂಟರ್ಲಿ ಹ್ಯಾಂಡಲ್ಸ್ ಬರುತ್ತೆ, ಫುಲ್ ಗೋಲಾ ಪ್ರೊಫೈಲ್ಗೆ ಹೋಗಿದೆ. ಸೊ ಸ್ಟಾರ್ಟಿಂಗ್ ಒಂದು ಬಂದು ನಾವು ಸಿಂಕ್ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಸಿಂಕ್ ಪ್ರೊವೈಡ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಿದ್ವಿ, ಒಂದು ಸಿಂಗಲ್ ಶಟರ್ ಸ್ಪೇಸ್ ಇತ್ತು, ಆ ಸಿಂಗಲ್ ಶಟರ್ ಸ್ಪೇಸ್ ವಿತ್ ಈ ತರ ಒಂದು ಶೆಲ್ಫ್ ನ ಕೊಟ್ಟಿದ್ವಿ ಸರ್ ಇಲ್ಲಿಗೆ. ಅಂಡ್ ದೆನ್ ಹಾಪ್ ಕೇಡ್ ಆಸ್ ಯೂಶುವಲ್ ಏನ್ ಕೊಡ್ತೀವಿ ಅದೊಂದು 3 ಕಟ್ಲರಿ ಸೆಟ್ಸ್ ರನ್ ಆಗಿದೆ. ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆಲ್ಲ ಸಾಫ್ಟ್ ಕ್ಲೋಸರ್ ರನ್ ಆಗುತ್ತೆ ಸರ್. ಟೋಟಲಿ ಸಾಫ್ಟ್ ಕ್ಲೋಸರ್ ಇರುತ್ತೆ. ಅಂಡ್ ಇಲ್ಲಿ ಬಂದಾಗ ಮತ್ತೊಂದು ಸಿಂಗಲ್ ಶಟರ್ ಕೊಟ್ಟಿದ್ದೀವಿ, ಬಟ್ ಇದು ಬ್ಲೈಂಡ್ ಕಾರ್ನರ್ ಸರ್. ಸೊ ಟೋಟಲ್ 8 ಗಂಟೆ ಆಗುತ್ತೆ. ಯಾವ್ದಾದ್ರು ರೇರ್ ಯೂಸ್ ಮಾಡುವಂತ ಐಟಮ್ಸ್ ನೀವು ಯೂಸ್ ಮಾಡಬಹುದು ಸರ್. ಅಗೇನ್ ಕಮಿಂಗ್ ಬ್ಯಾಕ್ ಇಲ್ಲಿ ಟ್ಯಾಂಡಮ್ ನ ಪ್ಲೇಸ್ ಮಾಡಿದೀವಿ. ಸೊ ಆಸ್ ಯೂಶುವಲ್ ಯಾವ್ದಾದ್ರು ವೈಟ್ ಐಟಮ್ಸ್ ಏನಾದ್ರು ಇತ್ತವ್ರು ಹೋಗಬಹುದು. ಸೊ ಈ ಕಿಚನ್ ನಾವು ಎಂಟೈರ್ಲಿ ಹೆಟಿಕ್ ಹಾರ್ಡ್ವೇರ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಹೆಟಿಕ್ ಹಾರ್ಡ್ವೇರ್ ಸರ್. ಇಲ್ಲಿಗೆ ಬಂದಾಗ ಬಾಟಲ್ ಪುಲ್ ಔಟ್ ಸರ್. ಸೊ ಸಾಸ್ ಬಾಟಲ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಸ್ಪೈಸ್ ಬಾಟಲ್ ಯಾವುದೋ ಇತ್ತು ನೀವು ಇಲ್ಲಿ ಪ್ಲೇಸ್ ಮಾಡಕ್ಕೆ ಚೆನ್ನಾಗಿ ಬರುತ್ತೆ. ಅಂಡ್ ವೆರಿ ಲಾಸ್ಟ್ ಶಟರ್ ಏನ್ ಮಾಡಿತ್ತು ಅದು ಒಂದು ಸಿಂಗಲ್ ಶಟರ್ ತರ ಪ್ಲಾನ್ ಅಪ್ ಮಾಡಿದ್ದೀವಿ ಸರ್. ಸೊ ಈ ತರ ಈ ಎಂಟೈರ್ ಎಲ್ ಶೇಪ್ ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ನನಗೆ ಒಂದು ಇಷ್ಟ ಆಗಿದ್ದು ಕಾರ್ನರ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ಇದು ಶಾರ್ಪ್ ಬಂದಾಗ ಮತ್ತೆ ಎಡ್ಜ್ ಟಚ್ ಆಗುತ್ತೆ ಅಂತ ಹೇಳಿ ಈ ವಾಕಬಲ್ ಸ್ಪೇಸ್ ಅಲ್ಲಿ ಕರೆಕ್ಟ್ ಇಲ್ಲ, ಇದನ್ನ ನಾವು ರೌಂಡ್ ತಗೊಂಡೋಗಿ ಸರ್. ಸೊ ಒಂಥರ ಕಿಡ್ಸ್ ಪ್ರೂಫ್ ಇದ್ದಂಗೆ ಇದೆ ಅಲ್ವಾ. ಈ ತರ ಚಿಕ್ಕ ಪುಟ್ಟ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಇದು ಸೆಂಟರ್ ಯೂನಿಟ್. ಎಸ್ ಸರ್. ವಾಲ್ ಯೂನಿಟ್ ಅಲ್ಲಿ ನಾವು ಜಸ್ಟ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲೂ ಪ್ರೊಫೈಲ್ ಶಟರ್ ಬಂದಿದೆ. ಕಾರ್ನರ್ ಯೂನಿಟ್ ಯಾವ್ದಾದ್ರು ಶಟರ್ಗೆ ಹೋಗಲಿಲ್ಲ ನಾವು, ಬಟ್ ಇಂಟರ್ನಲ್ ಬಂದು ನಾವು ಅದಕ್ಕೆ ಬ್ರೌನ್ ಶೇಡ್ ನ ಕೊಟ್ಟಿದ್ದೀವಿ ಸರ್. ಹಾಗೆ ಚಿಮ್ನಿ ಸ್ಪೇಸ್ ಬರುತ್ತೆ. ಚಿಮ್ನಿ ನೆಕ್ಸ್ಟ್ ಏನ್ ಬರುತ್ತೆ ವಾಲ್ ಯೂನಿಟ್ ತಗೊಂಡಿದ್ವಿ, ಅದು ವೈಟ್ ಶೇಡ್ ಅಲ್ಲೇ ಬರುತ್ತೆ. ಹಾಗೆ ಇದು ಹ್ಯಾಂಡಲ್ ಪ್ರೊವೈಡ್ ಮಾಡೋದು ಬದಲು ಜಸ್ಟ್ ಇದೇನು ಶಟರ್ ಬರುತ್ತೆ, ಆ ಶಟರ್ ನ ಮುಂದೆ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂತೀವಿ ಸರ್. ನೋಡಿ ಗ್ಯಾಪ್ ನೀವು ನೋಡಬಹುದು, ಇದು ಎಕ್ಸ್ಟೆಂಡ್ ಮಾಡಿ ಯೂಸ್ ಮಾಡಿದಾಗ ಅದೇ ನಿಮ್ಗೆ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ, ಯೂನಿಕ್ ಆಗಿರುತ್ತೆ, ಯೂನಿಕ್ ಆಗಿ ಬರುತ್ತೆ ಸರ್. ಓಕೆ, ದೀಸ್ ಆರ್ ದ ಐಡಿಯಾಸ್ ಸರ್. ಇದು ಏನು ಗೋಲಾ ಪ್ರೊಫೈಲ್ ಅಲ್ವಾ ಸರ್? ಎಂಟೈರ್ಲಿ ಗೋಲಾ ಪ್ರೊಫೈಲ್ ಬ್ಲಾಕ್ ಶೇಡ್ ಹೋಗಿದ್ದೀವಿ ಸರ್ ನಾವು. ಬ್ಲಾಕ್ ಶೇಡ್ ಬೇರೆ ಶೇಡ್ ಸಿಗುತ್ತಾ ಇದ್ರಲ್ಲಿ? ಹೌದು ಸರ್. ಅಂದ್ರೆ ಅಲ್ಯೂಮಿನಿಯಂ ಶೇಡ್ ಬರುತ್ತೆ, ಗ್ರೇ ಬರುತ್ತೆ, ಗೋಲ್ಡ್ ಬರುತ್ತೆ, ರೋಸ್ ಗೋಲ್ಡ್ ಬರುತ್ತೆ. ಸೊ ಕಿಚನ್ ಬಂದಾಗ ಸ್ವಲ್ಪ ಈ ತರ ಬ್ಲಾಕ್ ಹೋದಾಗ ಏನಂತ ಡರ್ಟ್ ಡೆಸ್ಟ್ ಕಾಣಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಬ್ಲಾಕ್ ಗೆ ಹೋಗಿದ್ದೀವಿ. ಬ್ಲಾಕ್ ಇದು ಮಾಡ್ಕೊಟ್ಟಿದ್ದೀವಿ ಸರ್. ಕಿಚನ್ ಅಂತ ಬಂದಾಗ ತುಂಬಾ ಸಿವಿಲ್ ವರ್ಕ್ ಕೂಡ ಇನ್ವಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೇಲ್ಗಡೆ ಟಾಪ್ ಇದು ಹಾಕಬೇಕು, ಕೌಂಟರ್ ಟಾಪ್ ಹಾಕಬೇಕು, ಸಿಂಕ್ ಹಾಕಬೇಕು, ಸಮ್ ಟೈಮ್ಸ್ ಡ್ಯಾರೋ ಟೈಲ್ಸ್ ಹಾಕ್ಸ್ಬೇಕು, ಚಿಮಿನಿ ಇನ್ಸ್ಟಾಲೇಷನ್ ಮಾಡಿಸ್ಬೇಕು, ಆಮೇಲೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಇರುತ್ತೆ, ಫ್ರಿಜ್ ಗೆ ಪ್ರೊವಿಷನ್ ಮಾಡಿಸ್ಬೇಕು, ಆಮೇಲೆ ನಿಮ್ಗೆ ಯುಟಿಲಿಟಿಗೆ ಪ್ರೊವಿಷನ್ ಕೊಡಬೇಕು. ಸಿವಿಲ್ ವರ್ಕ್ ತುಂಬಾ ಇರುತ್ತೆ. ಕೆಲವೊಬ್ರು ಸರ್ ನಾವು ಇದೆಲ್ಲ ಮಾಡಿಸಿಲ್ಲ ಸರ್, ಇದ್ರ ಜೊತೆ ಅದು ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ತೀರಾ ಸರ್? ಮಾಡ್ತಾರೆ ಸರ್. ಯಾಕಂದ್ರೆ ಮೇಜರ್ ಆಗಿ ಇದು ಬಂದು ಅಪಾರ್ಟ್ಮೆಂಟ್ ಓನರ್ಸ್, ಫ್ಲಾಟ್ ಓನರ್ಸ್ ಹೇಳ್ತಾರೆ ಸರ್. ಸೊ ಆಲ್ಮೋಸ್ಟ್ ಇವಾಗ ಒಂದು 10 ಪ್ರಾಜೆಕ್ಟ್ ಅಲ್ಲಿ 8 ಪ್ರಾಜೆಕ್ಟ್ ಫ್ಲಾಟ್ ಬಂತು ಅಂದ್ರೆ ಆಲ್ಮೋಸ್ಟ್ ಎಲ್ಲೂ ಮಾಡ್ಕೊಟ್ಟಿದ್ದೀವಿ. ಯಾಕಂದ್ರೆ ಅಲ್ಲಿ ಏನಾದ್ರು ಬಿಲ್ಡರ್ ಕಡೆ ಅಸಿಸ್ಟೆನ್ಸ್ ಇಲ್ಲ ಅಂದ್ರೆ ನಮ್ಗೆ ಹೇಳ್ತಾರೆ ಕೌಂಟರ್ ಟಾಪ್ ಈ ತರ ಡ್ಯಾಡೋ ಟೈಲ್ಸಿಂಗ್ಸ್, ನೀವು ಹೇಳಿದಂಗೆ ಚಿಮ್ನಿ ಕೋರ್ ಕಟಿಂಗ್, ಚಿಮ್ನಿ ಪ್ಲೇಸ್ಮೆಂಟ್ಸ್, ಅಂಡ್ ಏನೆಲ್ಲ ಎಲೆಕ್ಟ್ರಿಕಲ್ ಪ್ರಾವಿಷನ್ಸ್ ಬೇಕಾಗಿತ್ತು ಅಂದ್ರೆ ಮುಂಚಿತವಾಗಿ ಎಲೆಕ್ಟ್ರಿಕಲ್ ಪ್ರಾವಿಷನ್ಸ್ ಈ ತರ ಎಂಡ್ ಟು ಎಂಡ್ ಅವ್ರಿಗೆ ಅಸಿಸ್ಟೆಂಟ್ ಮಾಡೋದು ನಾವು ಡಿಸೈನ್ಸ್ ಮಾಡ್ಕೊಡ್ತಾರೆ ಸರ್. ಜಸ್ಟ್ ನಮ್ದು ಇಂಟೀರಿಯರ್ ಮಾತ್ರ ನಾವು ಇಷ್ಟೇ ಮಾಡೋದು ಏನಿಲ್ಲ, ನಮಗೆ ಏನಾದ್ರು ಮೇನ್ ಔಟ್ಪುಟ್ ಸರ್. ಸೊ ದಟ್ ಮಾಡಿ ಹೋದಾಗ ಬೇರೆಯವರು ಬಂದು ಚೆನ್ನಾಗಿದೆ ಅಂತ ಹೇಳಬೇಕು. ಅದಕ್ಕೆ ಏನೇನು ಪ್ರಾಕ್ಟಿಕಲಿಟಿ ಆಗಿ ಅದು ಚೆನ್ನಾಗಿ ಬರಲ್ಲ ಅದನ್ನ ಮುಂಚಿತವಾಗಿ ನಾವು ಹೇಳಿ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ, ಯು ಟೇಕ್ ರೆಸ್ಪಾನ್ಸಿಬಿಲಿಟಿ. ವಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಕಿಚನ್ ಅಂತ ಬಂದಾಗ ಅದು ಏನೇ ಇರಲಿ ನಾವು ಮಾಡ್ಕೊಡ್ತೀವಿ ಈಸಿಲಿ. ಆ ಜವಾಬ್ದಾರಿ ತಗೊಂತೀರಾ? ಎಸ್ ಸರ್. ಇದು ಬೆಟರ್ ಸರ್, ಇದು ಸೂಪರ್. ಇದು ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ. ಹಾಗೇನೆ ಇದು ಯಾವ ರೂಮ್ ಸರ್? ಇದು ಬಂದು ಅವರ ಪೇರೆಂಟ್ಸ್ ಬೆಡ್ರೂಮ್ ಸರ್. ಪೇರೆಂಟ್ ಬೆಡ್ರೂಮ್ ಅಲ್ಲಿ ನಾವು ಡ್ರೆಸ್ಸರ್ ಯೂನಿಟ್ ಮಾಡಿದೀವಿ. ಅಂಡ್ ಈ ಎಲ್ ಶೇಪ್ ಫುಲ್ ಲಾಫ್ ರನ್ ಆಗಿದೆ. ಜೊತೆಗೆ ಇಲ್ಲಿ ವಾರ್ಡ್ರೋಬ್ ಕೊಟ್ಟಿವಿ ಸರ್. ಹಾಗೆ ಇದು ವಾರ್ಡ್ರೋಬ್ ಹೋದಾಗ ಏನ್ ಮಾಡ್ತೀವಿ, ಗ್ರೇ ಮತ್ತೆ ಬ್ರೌನ್ ಶೇಡ್ ಅನ್ನು ಮ್ಯಾಚ್ ಅಪ್ ಮಾಡಿದೀವಿ. ಸೊ ಎಂಟೈರ್ಲಿ ಶಟರ್ಸ್ ಏನ್ ಮಾಡ್ತೀವಿ, ಎಂಟೈರ್ಲಿ ಫುಲ್ ನಾವು ಗ್ರೇಗ್ ಹೋಗಿದೀವಿ. ಜಸ್ಟ್ ಫಿಲ್ಲರ್ಸ್ ಎಲ್ಲೆಲ್ಲ ಬರ್ತಾರೆ ಅದನ್ನ ನಾವು ವುಡನ್ ಶೇಡ್ ಕೊಟ್ಟು ಹೈಲೈಟ್ ಮಾಡ್ಕೊಂಡಿದೀವಿ ಸರ್. ಇನ್ನೊಂದು ಹೈಲೈಟ್ ಅಂದ್ರೆ ಮೇನ್ ಆಗಿ ಈ ತರ ನಾವು ಏನ್ ನೋಡಿದ್ವಿ ಅದೇ ತರ ಸೇಮ್ 2 feet ಹ್ಯಾಂಡಲ್ಸ್ ಇನ್ನೂ ಪ್ರೊವೈಡ್ ಮಾಡಿದೀವಿ ಸರ್. ಓಕೆ ಓಕೆ. ಓ, ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅದೇ ತರ ಹ್ಯಾಂಡಲ್ಸ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡು ಹೈಲೈಟ್ ಮಾಡಿದ್ವಿ ಸರ್. ಎಕ್ಸಿಸ್ಟಿಂಗ್ ಕಾಟ್ ಇತ್ತು ಅದನ್ನೇ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂಡ್ ಇಲ್ಲಿಗೆ ಬಂದಾಗ ಡ್ರೆಸ್ಸರ್ ನ ಇಲ್ಲಿ ಪ್ರೊವೈಡ್
ಪ್ರೊವೈಡ್ ಮಾಡಿದ್ದೀವಿ ಸರ್. ಸೊ ದಟ್ ಏನಾಗುತ್ತೆ, ಮಿರರ್ ಬರುತ್ತೆ, ಮಿರರ್ ಜೊತೆಗೆ ನೋಡಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ನಾವು ಇಲ್ಲಿ ಸ್ಟೋರೇಜ್ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಬಂದಾಗ ನಿಮ್ಗೆ ಶಟರ್ ಇಟ್ಕೊಟ್ಟಿದ್ದೀವಿ. ಸೊ ಥರ ಎಂಟರ್ಲಿ ಸ್ಟೋರೇಜ್ ನೀವು ಯೂಸ್ ಆಗೋ ಥರ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ಓಕೆ, ಈ ಪಿಲ್ಲರ್ಸ್ ನೀವು ವುಡನ್ ತಗೊಂಡಿರೋದು? ಎಸ್ ಎಸ್ ಸರ್. ದಿಸ್ ಲುಕ್ಸ್ ಗುಡ್. ನಾವು ಸೇಮ್ ಶೇಡ್ ಹೋಗೋದು ಮತ್ತೆ ಮೋನೋಟೋನ್ ಇರೋದು ಸರ್. ಅದಕ್ಕೋಸ್ಕರ ಮತ್ತೆ ಫಿಲ್ಲರ್ಸ್ ಎಲ್ಲ ಒಂದು ಸ್ವಲ್ಪ ಬೇರೆ ಶೇಡ್ ಹೋಗ್ಬಿಟ್ಟು ಮೇಜರ್ ಆಗಿ ಬರುವಂತ ಗ್ರೇ ಪ್ಯಾಟರ್ನ್ ಎಲ್ಲ ಫುಲ್ ಡಾರ್ಕ್ ಶೇಡ್ ಹೋಗಿದ್ದೀವಿ. ಎಸ್ ಎಸ್, ಈ ಮನೇಲಿ ಆಲ್ಮೋಸ್ಟ್ ಎಲ್ಲ ಪೇಸ್ಟಲ್ ಕಲರ್ಸ್ ಅನ್ನು ಯೂಸ್ ಮಾಡಿದ್ದೀರಾ? ಫ್ರೆಂಚ್ ಕಲರ್ಸ್ ಅಲ್ಲಿ ಹೋಗಿದ್ದೀವಿ ಸರ್. ಎಸ್ ಸರ್, ಎಸ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ರಾಮನಾಥ್ ಸರ್, ಕಲಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಓಕೆ, ನಿಮ್ಮ ಮನೆ ನೋಡಿದೆ, ಭಾಳ ತುಂಬ ಇಷ್ಟ ಆಯಿತು ನನಗೆ. ಒಂದು ಕ್ವಶನ್ ಏನು ಅಂತಂತಂದರೆ, ಸೊ ವಿವಾ ಡಿಸೈನ್ ಅವರು ಡಿಸೈನ್ ಮಾಡಬೇಕಾದ್ರೆ ಇಲ್ಲಿ ನೀವು ಇನ್ವಾಲ್ವ್ ಆಗಿದ್ರಾ? ನಿಮ್ಮದು ಏನಾದರೂ ಇನ್ಪುಟ್ ಇತ್ತಾ? ನಾನೇ ಎಲ್ಲ ಫೈನಲ್, ನೀವು ಏನಾದರೂ ನಮಗೂ ಬೇಕಪ್ಪ? ಫೈನಲ್ ಎಲ್ಲ ಅವರೇ. ಓಕೆ ಓಕೆ, ಅವ್ರು ಏನು ಹೇಳ್ತಾರೋ ಇವ್ರಿಗೆ ಇದು ಮಾಡ್ತಾರೆ. ಇವರು ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿರೋದು ಇಬ್ರು, ಯಾಕಂದ್ರೆ ಕ್ಲೋಸ್ ಇದೆ, ನಮ್ಮ ರಿಲೇಶನ್ಶಿಪ್ ಇಲ್ವಾ, ಅದರಿಂದ ಅವರು ಭಾಳ ಅವ್ರು ಏನು ಹೇಳ್ತಾರೆ ಇವ್ರು ಏನು ಹೇಳ್ತಾರೆ ಇಬ್ರು ಸೇರಿ ಮಾಡಿರೋದು. ನೀವು ಏನಾದರೂ ಕೇಳಿದ್ರಾ ನಂಗೆ ಹಿಂಗೆ ಬರ್ಬೇಕಪ್ಪ ಆ ಥರ ಏನಾದರೂ ಇತ್ತಾ? ಅವರೇ ಚೆಂದಾಗಿ ಮಾಡಿಕೊಟ್ರು, ಏನು ತೊಂದರೆ ಇಲ್ಲ. ಬರೋರೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಈ ಮನೆ. ಅದನ್ನ ಕೇಳ್ತೀನಿ ನಾನು ನಿಮಗೆ, ಯಾಕಂದ್ರೆ ಮನೆ ಓಪನಿಂಗ್ ಆದಾಗ ಆಮೇಲೆ ನಮ್ಮ ಮಗ ಬಂದ್ಬಿಟ್ಟು ನೋಡಮ್ಮ ಹಿಂಗಿದೆ ನೋಡು ಅಂದ್ರೆ ಚೆನ್ನಾಗಿದೆಪ್ಪ ಅಂತ ಹೇಳಿ. ಹೌದಾ? ಕಿಚನ್ ಎಲ್ಲ ಹೆಂಗ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಕಿಚನ್ ಎಲ್ಲ. ಬರೋರೆಲ್ಲ ಕಿಚನ್ ತುಂಬಾ ಇಷ್ಟಪಡೋದು. ಫ್ಯಾಮಿಲೀಸ್ ಬರ್ತಾರಲ್ಲ ಮನೆ ಓಪನಿಂಗ್ ಅಲ್ಲಿ, ಏನು ತುಂಬಾ ಇಷ್ಟಪಟ್ರು ನಿಮ್ಮ ಮನೇಲಿ? ಮನೇಲಿ ಎಲ್ಲ ಕಡೆನೂ ಇಷ್ಟಪಟ್ರು. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಮಾಡಿ ಎಲ್ಲ ಟೆರೆಸ್ ತುಂಬಾ ಇಷ್ಟ. ಬೆಡ್ರೂಮ್ಸ್. ಈಗ ನಿಮ್ದು ಮೇಲ್ಗಡೆ ಲಿವಿಂಗ್ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದೀರಾ, ಸಕ್ಕದ ಬರುತ್ತೆ. ಎಲ್ಲ ಫೋಟೋ ಅಲ್ಲೇ ತೆಗೆಸ್ಕೊಂಡಿದ್ದಾರೆ ಅನ್ಕೊಂತೀನಿ. ಮನೆ ಓಪನಿಂಗ್ ದಿನ ಇಲ್ಲಿ ಫ್ಯಾಮಿಲಿ ಸೋಪ್ ಹಾಕಿದಿರಾ ನೋಡಿ, ಅದು ತುಂಬಾ ಚೆನ್ನಾಗಿ ಮಾಡಿದೀರಾ. ಅದು ಯಾರ ಐಡಿಯಾ ಅದು ಮಾಡಿರೋದು? ನಮ್ಮ ಮಗನೇ, ಮಗಂದೇ ಮತ್ತೆ ನಮ್ಮ ತಮ್ಮ ಒಬ್ರು ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಮಾಡಿದ್ದು, ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿರೋದು. ಓಕೆ, ಇವಾಗ ಇವ್ರದ್ದು ವರ್ಕರ್ ಇದಾರಲ್ಲ ವಿವಾ ಡಿಸೈನ್ ಅವರು, ಈ ಮನೆ ಇದೆಲ್ಲ ಮಾಡ್ಬೇಕಾದ್ರೆ ನೀವ್ ಎಲ್ಲಿದ್ರಿ? ಎಷ್ಟು ದೂರ ಇದ್ರಿ? ರಾಜಾಜಿನಗರ ದೂರ ಇದ್ರಿ. ಓಕೆ ಓಕೆ ಸರ್. ಬಂದು ಅವರೇ ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ನಾನೇ ಡೈಲಿ ಬರೋದು. ನೀವು ಬರ್ತಾ ಇದ್ರಿ? ಇಂಟೀರಿಯರ್ ಟೈಮಲ್ಲಿ ಇವರು ವರ್ಕರ್ ಎಲ್ಲ ಇದಾರಲ್ಲ, ಚೆನ್ನಾಗಿ ವರ್ಕ್ ಮಾಡ್ತಾರಾ? ಏನು ಟೆನ್ಷನ್ ಏನೋ ಕೊಟ್ರಾ? ಇಲ್ಲ ಅದೆಲ್ಲ ಏನು ಸರ್, ನಮ್ಮ ರಿಲೇಟಿವ್ ಇರುವಾಗ ನಾವ್ ಯಾಕೆ ಅವ್ರು ಯಾಕೆ ಇಟ್ಕೊಳ್ಬೇಕು, ಅವ್ರು ಏನು ಇದು ಮಾಡೋದು? ಚೆಂದಾಗಿ ಮಾಡಿಕೊಟ್ರಿ. ಏನೆಲ್ಲ ರಿಲೇಟಿವ್ ಇರ್ಲಿ ಯಾರೇ ಇರ್ಲಿ, ವರ್ಕರ್ ಇಂದ ಕೆಲವೊಂದ್ಸತಿ ಪ್ರಾಬ್ಲಮ್ಸ್ ಆಗುತ್ತೆ. ನಿಮಗೆ ಏನೋ ಪ್ರಾಬ್ಲಮ್ ಆಯ್ತಾ? ಯಾವುದಿಲ್ಲ ಸರ್, ಇಲ್ಲಿ ತಗ ದೇವ್ರ ತರ ಅವ್ರು ಬಂದು ನಮ್ಗೆ ಹೆಂಗ್ ಮಾಡ್ಕೊಡ್ತಾರೋ ಹಂಗೆ ಮಾಡಿಕೊಟ್ರು. ನಮ್ಗೆ ಅದ್ರ ಬಗ್ಗೆ ನಂಗೆ ತೊಂದರೆನೇ ಕೊಡಲಿಲ್ಲ ಅವರು. ಆಮೇಲೆ ಟೈಮ್ ಅನ್ನೋದು ಬರುತ್ತೆ ನೋಡಿ. ನಾವು ಮನೆ ಓಪನಿಂಗ್ ಇಟ್ಕೊಂಡಿರ್ತೀವಿ, ಮನೆ ಎಲ್ಲ ಕಟ್ಬಿಡ್ತೀವಿ, ಇನ್ನೇನು ಮನೆ ಓಪನಿಂಗ್ ಆಗಬೇಕು, ಅಷ್ಟೊತ್ತಿಗೆ ನಮ್ಗೆ ಕೆಲವೊಂದು ಇಂಟೀರಿಯರ್ ಬೇಗ ಮಾಡ್ಕೊಡಿ ಅಂತ ಹೇಳ್ತೀವಿ. ಪೂಜೆ ಎಲ್ಲ ಅವರೇ ಇಲ್ಲೇ ಇದ್ರಲ್ಲ, ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ನಾವು 3 ತಿಂಗಳು ಟೈಮ್ ಕೊಟ್ಟು ನೀಟಾಗಿ ಮಾಡಿಕೊಟ್ಟು ನಿಧಾನಕ್ಕೆ ಮಾಡಿಸಿರೋ ಟೈಮ್ ಕೊಟ್ಟು ಬಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮಾಡಿ ಆಮೇಲೆ ಕೊಟ್ಟಿದ್ದು. ಅವರು ಇಲ್ಲೇ ಇದ್ರು, ಕೆಲಸ ಮಾಡೋರೆಲ್ಲ ಇಲ್ಲೇ ಇದ್ರು, ಅಲ್ಲೇ ಇದ್ರು. ಇದ್ದು ನೋಡಿ ಮಾಡಿದ್ದಾರೆ. ನಾನು ಡೈಲಿ ಬಂದು ನೋಡ್ಕೊಂಡು ಹೋಗೋದು. ಡೈಲಿ ಬರ್ತಿದ್ರಾ? ಡೈಲಿ ಬರ್ತಿದ್ರು. ಏನ್ ನಡೀತಾ ಇದೆ ಏನ್ ಕತೆ? ಎಲ್ಲ ನೀಟಾಗಿ ಕೆಲಸ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರಾ ಹುಡುಗರು? ಇವ್ರು ಕಾರ್ಪೆಂಟರ್ ಇರ್ಬೋದು. ಸೂಪರ್ ಸರ್, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಲ್ಲ. ಸೊ ಫೈನಲ್ ಆಗಿ ಇವತ್ತು ನಿಮ್ಮ ಮನೆ ನೀವು ಅನ್ಕೊಂಡಂಗೆ ಇಂಟೀರಿಯರ್ ಎಲ್ಲ ಏನ್ ಅನ್ಕೊಂಡಿದ್ರಿ ಆ ಲೆವೆಲ್ಗೆ ಬಂದಿದ್ಯಾ? ನಿಮ್ಮ ಮಗ ಖುಷಿಲಿದಾರಾ? ಅಯ್ಯೋ ಸೂಪರ್ ಸರ್, ಅವರು ಇಷ್ಟ ಆಗ್ತಾರ ಅವ್ರಿಗೆ? ಅವರೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ಚೆಂದ ಕಟ್ಟಿದ್ದಾರೆ ಅಂತ ಸಂತೋಷ. ಮತ್ತೆ ವಾರ್ಡ್ರೂಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ರಿಲೇಷನ್ ಎಲ್ಲಾರು ಯಾರಲ್ಲ ಬರೋರ್ಗೆಲ್ಲ ಈ ವಯಸ್ಸಿನಲ್ಲಿ ಯಾರು 35 ವರ್ಷಕ್ಕೆಲ್ಲ ಈ ಮನೆ ಕಟ್ಟಿಲ್ಲ ನಮ್ಮ ಹುಡುಗರೆಲ್ಲ. ಎಲ್ಲ ಖುಷಿಯಾಗ್ಬಿಟ್ಟಿದಾರ? ಸೂಪರ್ ಮಾಡ್ದಪ್ಪ ನೀನು ಅಂತ ಹೇಳ್ಬಿಟ್ಟು ದೃಷ್ಟಿ ಬಂದಿರೋದು ಅದೇ ಏನಿಲ್ಲ ಬಂದಿರೋದು. ಅವ್ರ ಮೇಲೆಲ್ಲ ಇವ್ ದುಡ್ದು ಕಾರ್ ತಗೊಂಡು ಸ್ಕೂಟರ್ ತಗೊಂಡು ಕೆಲಸಕ್ಕೆ ಹೋಗೋದು ಅದೇ ಬಂದಿರೋದು. ಆಬ್ವಿಯಸ್ಲಿ ಬಂದೇ ಬರುತ್ತೆ ನಿಜವಾಗ್ಲು, ಬಟ್ ನಿಜವಾಗ್ಲು ಸೂಪರ್ ಮಾಡೋಣ ಅಂದ್ರೆ ಅದು ಇದಲ್ವಾ? ನಿಮ್ಗೆ ಖುಷಿ ಇದೆಯಾ? ಅದು ನಮ್ಮ ಮಗ ಒಳ್ಳೆ ಮನೆ ಕಟ್ಟಿದ್ದಾರೆ, ತುಂಬಾ ಸಂತೋಷ. ಒಳ್ಳೆ ಇಂಟೀರಿಯರ್ ಮಾಡಿಸಿದ್ದಾನೆ. ನಿಮ್ ರೂಮ್ ಹೆಂಗಿದೆ? ಚೆನ್ನಾಗಿದ್ಯಾ? ಸಾಕು ಸರ್, ಸೂಪರ್ ಆಗಿದೆ ಅಂತೀರಾ? ವೀಕ್ಷಕರಿಗೆ ಹೇಳಿ ನಿಮ್ ಕಡೆಯಿಂದ, ಸೊ ಯಾರಾದ್ರೂ ನಿಮ್ ಮಗನ್ ತರನೇ ಮನೆ ನಮ್ಮ ಅಪ್ಪ ಅಮ್ಮಂದಿರ್ಗೂ ಒಂದ್ ಒಳ್ಳೆ ಮನೆ ಕಟ್ಸ್ಬೇಕು ಅಂತ ಇದ್ರೆ ವಿವಾ ಡಿಸೈನ್ ಅವ್ರ ಹತ್ರ ಹೋಗಿ ಇಂಟೀರಿಯರ್ ಮಾಡಿಸ್ಬೋದಾ? ನೀವ್ ಹೇಳಿ ಸರ್, ನೀವ್ ಹೇಳಿ. ಮಾಡಿಸ್ಬೋದು, ಸೂಪರ್ ಆಗಿ ಮಾಡಿಸ್ಬೋದು ಸರ್. ಚೆನ್ನಾಗಿದೆ ಅಂತ ಹೇಳ್ತೀರಾ? ಸೂಪರ್ ಆಗಿ ಮಾಡೋರೆ ಸರ್, ಈ ಡಿಸೈನ್ ಕೆಲಸ ಇವ್ರ ಸೂಪರ್ ಆಗಿ ಹತ್ರನೇ ಮಾಡೋರೆ. ಮಾಡಿಸಿದ್ರು. ನಮ್ಮ ಕಸಿನ್ ಅವರು ಒಬ್ರು ಮಾಡಿಸಿದ್ದಾರೆ. ಹೌದು, ನಮ್ಮ ಇದರಲ್ಲಿ ಬರೋದು. ಇವ್ರ ರಿಲೇಷನ್ ಅಲ್ಲಿ ಯಾರು 35 ವರ್ಷಕ್ಕೆಲ್ಲ ಈ ಮನೆ ಕಟ್ಟಿಲ್ಲ. ಮಾಡಿಸ್ಬೋದಾ? ನಮ್ಮ ಕಸಿನ್ ಅವರು ಒಬ್ರು ಮಾಡಿಸಿದ್ದಾರೆ.
ಬೇರೆಯವ್ರು ಮಾಡಿಸಿದಾರಾ? ಮಾಡಿಸಿದ್ದಾರೆ. ಅಲ್ಲೂ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ, ಚೆನ್ನಾಗಿ. ಸೊ ಹಂಗಂದ್ರೆ ರೆಕಮೆಂಡ್ ಮಾಡ್ತೀರಾ? ಮಾಡ್ತೀವಿ. ಇಬ್ರು ಒಂದು ತಮ್ಸ್ ಕೊಟ್ಬಿಡ್ಬೋದಾ ವಿವಾದವ್ರಿಗೆ? ಸರ್ ನೀವು ಕೊಟ್ಬಿಡಿ ಸರ್ ಒಂದು. ಓಕೆ ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ವಿವಾದ. ಚೆನ್ನಾಗಿರ್ಬೇಕು. ಚೆನ್ನಾಗಿ ಮಾಡ್ಬೋದಾ? ಸೂಪರ್ ಆಗಿ ಮಾಡೋರು ಸರ್. ಆಮೇಲೆ ಖರ್ಚು ವೆಚ್ಚ ಕರೆಕ್ಟ್ ಆಗಿದೆ, ದುಡ್ಡು ಎಲ್ಲ ಕರೆಕ್ಟ್ ಆಗಿ ಹಾಕಿದ್ದಾರೆ ಅಂತ ಅನ್ಕೊಂತೀರಾ ನಿಮ್ಮ ಪ್ರಕಾರ? ಎಲ್ಲ ಮಾಡಿದ್ಮೇಲೆ ದುಡ್ಡು ನೋಡ್ಬೇಕಲ್ವಾ? ಸರಿಯಾಗಿ ಹಾಕಿದ್ದಾರೆ. ಇಲ್ಲಿ ತನಕ ನಾವು ಲೆಕ್ಕನ ನೋಡಿಲ್ಲ ಸರ್. ನಮ್ಮ ಹುಡುಗ ಅದು ಅವರು ಮಾತಾಡ್ತಾರೆ ಯಾವಾಗ ತಲೆ ಹಾಕಿಲ್ಲ. ಅಷ್ಟೇ. ಇನ್ನೂ ಲೆಕ್ಕನ ಹಾಕಿಲ್ಲ. ಅವರಾಗಿ ಅಷ್ಟೇ ಸಾಕು. ನೋಡಕ್ ಚೆನ್ನಾಗಿದೆ, ಖುಷಿ ಅಷ್ಟೇ. ಸೂಪರ್ ಆಗಿ ಹೇಳಿದ್ರೆ. ಅಷ್ಟಾಯ್ತು ಅಂತ ಏನೂ ಇಲ್ಲ. ಬಾಬುನೇನ ಬಂದಿಲ್ಲ. ಎಷ್ಟರಾಗ್ಲಿ ಬಿಡಿ, ಚೆನ್ನಾಗಿರ್ಬೋದು. ಮಾಡೋಣ ಅವ್ನು ಖರ್ಚು ಮಾಡವನೆ, ದುಡಿತಾನೆ, ಖರ್ಚು ಮಾಡ್ತಾನೆ, ಸೂಪರ್ ಆಗಿ ಮಾಡ್ಕೊಂಡೆ. ಮಗನ್ ದುಡ್ಡು ನಮ್ದೇ ಅಲ್ವಾ? ಸೊ ನಿಮಗೆ ಮಗ ಸರಿಯಾಗಿ ದುಡ್ಡು ಖರ್ಚು ಮಾಡಿದಾನೆ ಅನ್ನೋ ಇದೆಯಾ? ಇಲ್ಲ, ಕರೆಕ್ಟಿಗೆ ಮಾಡಿದ್ದಾರೆ. ಏನು ಅಷ್ಟು ಜಾಸ್ತಿನೂ ಮಾಡಿಲ್ಲ, ಕಡಿಮೆನೂ ಇಲ್ಲ, ಪರವಾಗಿಲ್ಲ. ಎಷ್ಟು ಬೇಕೋ ನಮ್ಗೆ ತಕ್ಕಾಗಿ ಮಾಡಿದ್ದಾರೆ. ಇದು ಪರ್ಫೆಕ್ಟ್ ಉತ್ತರ. ಕರೆಕ್ಟ್ ತಾನೇ ಇದು? ಸೂಪರ್ ಆಗಿ ಹೇಳಿದ್ರೆ. ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಮನೆ ನೋಡ್ಕೊ ಬಂದ್ರಿ, ಒಂದರ ಜೊತೆ ಮಾತು ಕೂಡ ಆಯಿತು ಅಂತ ಹೇಳ್ಬೋದು. ನಮ್ಮೆಲ್ಲರ ಒಂದು ಫೇವ್ರೇಟ್ ಸೆಕ್ಷನಲ್ಲೇ ಸರ್ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಸರ್, ಫೈನಲ್ ಆಗಿ ಬರ್ತಾ ಇರುವಂಥದ್ದು ನಿಮ್ಮ ಪ್ರೈಸಿಂಗು. ಇದೇನೋ ಗೊತ್ತಾಯ್ತು ಬಿಡಿ, 13 lakh ಪ್ಲಸ್ ಟ್ಯಾಕ್ಸಸ್. ನಿಮ್ಮ ಪ್ರೈಸ್ ಏನಿರುತ್ತೆ ಸರ್? ಸರ್, ನಮ್ಮ ಪ್ರೈಸ್ ಪ್ರತಿಯೊಂದು ಸ್ಕ್ವೇರ್ ಫೀಟಲ್ಲೇ ಕೊಡ್ತೀವಿ ಸರ್, ಡಿಪೆಂಡ್ ಅಪಾನ್ ಯಾವ ಮೆಟಲ್ ಕಸ್ಟಮರ್ಸ್ ಚೂಸ್ ಮಾಡ್ತಾರೆ ಅಂತ. ಸೊ ಲ್ಯಾಮಿನೇಟೆಡ್ ಎಲ್ಲ ಚೂಸ್ ಮಾಡೋ ಅದಕ್ಕೊಂದು ರೇಟ್ಸ್ ಬರುತ್ತೆ, ಅಕ್ರಿಲಿಕ್ ಒಂದು ರೇಟ್ ಬರುತ್ತೆ, ಅದ್ರ ಗ್ಲಾಸ್ ವಾರ್ಡ್ರೋಬ್ಸ್ ಹೋಗ್ತಾ ಅದಕ್ಕೊಂದು ರೇಟ್ ಬರುತ್ತೆ. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ ಡಿವೈಡ್ ಮಾಡಿಕೊಡ್ತೀವಿ. ಆ್ಯಂಡ್ ಪ್ರತಿಯೊಂದು ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ಇಲ್ಲಿ. ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ಎನಿ ಲೈಕ್ ವಾರಂಟೀಸ್ ಮತ್ತು ಬ್ರ್ಯಾಂಡ್ಸ್ ಯಾವ್ದಾದ್ರು ಯೂಸ್ ಮಾಡ್ತೀರಾ? ಎಸ್ ಸರ್. ಸೊ ಬ್ರ್ಯಾಂಡ್ಸ್ ಅಂತ ಬಂದಾಗ ಸರ್, ಹಾರ್ಡ್ವೇರ್ ನಾವು 2 ಯೂಸ್ ಮಾಡ್ತೀವಿ, ಹೆಟಿಕೆ ಆ್ಯಂಡ್ ಹ್ಯಾಫ್ಲೆ. ಸೊ ಕಸ್ಟಮರ್ ಚೂಸ್ ಮಾಡೋಕೆ ಕೊಡ್ತೀವಿ, ಅದನ್ನ ಚೂಸ್ ಮಾಡೋದು. ಪ್ಲೈಬೋರ್ಡ್ ಬಂದಾಗ ಸೆಂಚುರಿ ಯೂಸ್ ಮಾಡ್ತೀವಿ, ಪ್ಲಸ್ ನಮ್ಮದೇ ಓನ್ ವಿವಾ ಕ್ಲಾಸಿಕ್ ಅಂತ ಅದನ್ನು ಯೂಸ್ ಮಾಡ್ತೀವಿ. ಹಾಗೆ ಅದು ಕಸ್ಟಮರ್ ಕೊಡ್ತೀವಿ, ಯಾವ್ದು ಬೇಕು ಅವ್ರು ಚೂಸ್ ಮಾಡ್ಕೋಬೋದು. ಲ್ಯಾಮಿನೇಟ್ಸ್ ಅಲ್ಲಿ ಸರ್ ಆಲ್ಮೋಸ್ಟ್ ಒಂದು 10 to 12 ವೇರಿಯಂಟ್ಸ್ ಆಫ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತೀವಿ. ಎಲ್ಲ ನಮ್ಮ ಆಫೀಸಲ್ಲಿ ಇದೆ, ಬಂದು ಕಸ್ಟಮರ್ಸ್ ಅಲ್ಲೇ ಚೂಸ್ ಮಾಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ವಾರಂಟಿ ಯಾರು ಕೊಡ್ತಾ ಇದ್ದಾರೆ ಸರ್ ಪ್ಲೈವುಡ್ ಅಂತ ಬಂದಾಗ? ಸರ್, ಪ್ಲೈವುಡ್ ಅಲ್ಲಿ ಸೆಂಚುರಿದೇ ಬರ್ತದೆ, ಬಟ್ ಅಗೇನ್ ಅದರಲ್ಲೂ 2-3 ವೇರಿಯಂಟ್ಸ್ ಬರುತ್ತೆ ಸರ್. ಸೊ ಸೆಂಚುರಿ ಸೈನಿಕ್ ಅಂತ ನೋಡ್ರೆ ಒಂದು 10-15 ಇಯರ್ಸ್ ಬರುತ್ತೆ. ಅದ್ರ ಮೇಲೆ ಇನ್ನೊಂದು ಸೆಗ್ಮೆಂಟ್ ಇದೆ ಅವ್ರದ್ದು. ಸೊ ಹೈಯರ್ ದ ಸೆಗ್ಮೆಂಟ್ ಹೋದಾಗ 25-30 ಇಯರ್ಸ್ ಗಂಟೆ ಕೊಡ್ತಾರೆ ಸರ್. 30 years ತನಕ ಇದೆ ಸರ್. ವಾರಂಟಿ ಸಿಗುತ್ತೆ. ಬಟ್ ಏನಾಗುತ್ತೆ, ಅದೇ ಥರ ಆ ಪ್ಲೈಬೋರ್ಡ್ ಏನೋ ರೇಟು ಅಷ್ಟೇ ಬರುತ್ತೆ ಸರ್. ಓಕೆ. ಸೊ ಇವಾಗ ಮಾಯಿಶ್ಚರ್ನ ಅವಾಯ್ಡ್ ಮಾಡೋದಕ್ಕೆ ಏನು ನಿಮ್ಮ ಕಡೆ ಸೊಲ್ಯೂಷನ್ಸ್ ಏನಿದೆ ಸರ್? ಬೇಸಿಕಲಿ ಅದಕ್ಕೆ ನಾವು ಮಾಡ್ಲರ್, ಯಾವುದೇ ಮಾಡ್ಲರ್ ಕಂಪ್ನಿ ತೊಗೊಂಡ್ರೆ ಪ್ಲಸ್ ನಮ್ಮ ತೊಗೊಂಡ್ರೆ ಏನು ಮಾಡ್ತೀವಿ, ಅದಕ್ಕೆ ವಾರ್ಡ್ರೋಬ್ಸ್ ಆಗಿರ್ಬೋದು, ಕಿಚನ್ ಎಲ್ಲ ನಾವು ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡ್ತೀವಿ ಅಂದಾಗ ಹಿಂಭಾಗವನ್ನು ಎಜ್ಮೆಂಟಿಂಗ್ ಮಾಡಿರ್ತೀವಿ, ಪ್ಲಸ್ ಹಿಂಭಾಗನು ಬ್ಯಾಕ್ ಶೀಟ್ ಬರುತ್ತೆ, ಅದಕ್ಕೂ ಲ್ಯಾಮಿನೇಟ್ ಆಗಿರ್ತದೆ. ಪ್ಲಸ್ ಗೋಡೆಗೂ ಆ ಬ್ಯಾಕ್ ಶೀಟ್ಗೂ ನಿಮ್ಮ ಏನಾದ್ರೂ ಒಂದು 25 ಗ್ಯಾಪ್ ಬರುತ್ತೆ. ಗ್ಯಾಪ್ ಕೊಡ್ತೀರಾ? ಗ್ಯಾಪ್ ಕೊಡ್ತೀವಿ ಸರ್. ಸೊ ಗೋಡೆಯಲ್ಲಿ ಡ್ಯಾಂಪ್ನೆಸ್ ಬಂದ್ರೂ ನಿಮ್ಮ ಇದಕ್ಕೆ ತೊಂದರೆ ಎಫೆಕ್ಟ್ ಆಗಲ್ಲ ಸರ್. ಅದೆಲ್ಲ ಎಜ್ಮೆಂಟಿಂಗ್ ಹೋಗುತ್ತೆ. ನಾನು ಎಜ್ಮೆಂಟಿಂಗ್ ಎಂಟೈರ್ಲಿ ಟೋಟಲ್ ವಾಟರ್ ಪ್ರೂಫ್ ಇರುತ್ತೆ. ಸೊ ದಟ್ ಎಲ್ಲೂ ನಮಗೆ ಡ್ಯಾಂಪ್ನೆಸ್ ಬರಲ್ಲ ಸರ್. ಅಂಡ್ ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂತ ಬಂದಾಗ ಪ್ಲೈಬೋರ್ಡು, ಟಿವಿ ಯೂನಿಟ್ಸ್ ಅದಕ್ಕೆಲ್ಲ ಯೂಸ್ ಮಾಡ್ಬೋದು, ಏನೋ ತೊಂದರೆ ಇಲ್ಲ. ಓಕೆ. ವಾಟ್ ಅಬೌಟ್ ಸಿಂಕ್ ಏರಿಯಾ? ಅಲ್ಲೆಲ್ಲ ಏನು ಯೂಸ್ ಸರ್? ಸಿಂಕ್ ಏರಿಯಾಸು ಎಲ್ಲೆಲ್ಲ ನಮ್ದು ವಾಟರ್ ಇರುತ್ತೆ ಅಂದರೆ ಯುಟಿಲಿಟಿ ಏರಿಯಾ ಆಗಿರ್ಬೋದು ಅಥವಾ ಕಿಚನ್ ಆಗಿರ್ಬೋದು, ಟೆರೇಸ್ ಯೂನಿಟ್, ಬೈ ಡಿಫಾಲ್ಟು ನಮ್ಮ ಒಂದು ಇದರಲ್ಲಿ ಮಾಡಿದ್ರೆ BWP ಅಂತ ಕೊಟ್ಟಿದೆ, ಬಾಯ್ಲಿಂಗ್ ವಾಟರ್ ಪ್ರೂಫ್ ಲೈಟ್ಸ್ ಹಾಕಲೇಬೇಕನ್ನೋ ನಮ್ಮ ಸಿಸ್ಟಮ್ ಅಲ್ಲಿ ಇದೆ. ಸೊ ಆಟೋಮೆಟಿಕಲಿ ಅದು ನಾವು ಮಾಡಬೇಕಾದ್ರೆ ಕಟ್ಲೆಸ್ಟ್ ಜನರೇಟ್ ಆಗುತ್ತೆ ಸರ್. BWP ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ ಸರ್. ಅದರಿಂದ ನೀರಿಗೇನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಅಂದ್ರೆ 72 hours ಅವರು ಕೊಡ್ತಾರೆ ಕಂಪ್ನಿ ಕಡೆ. 72 hours ಅದು ನೀರಲ್ಲಿ ಇದ್ರೂ ಬಲ್ಜ್ ಆಗಲ್ಲ ಅಂತ. ಆಫ್ಟರ್ ದಟ್ ಇಟ್ ವಿಲ್ ಬಲ್ಜ್. ಓಕೆ. ಸೊ ದಟ್ ಇಸ್ ದ ಪ್ರಾಪರ್ಟಿ ಆಫ್ ದ ಪ್ಲೈಬೋರ್ಡ್. ಬಟ್ ಯಾರೇ 72 hours ನೀರಲ್ಲಂತೂ ಹಾಕಿ ಬಿಡಲ್ಲ ಸರ್. ಎಕ್ಸಾಕ್ಟ್ಲಿ. ನಿಜ. ಸೊ ಬೆನಿಫಿಟ್ ಅಂತೀರಾ? ಬೆನಿಫಿಟ್ 100%. yes sir. ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಯುವರ್ ಪ್ಯಾಕೇಜಸ್? ಟೋಟಲ್ ಇನ್ಕ್ಲೂಡೆಡ್ ಸರ್. ಪ್ರೈಸ್ ಅಲ್ಲಿ ಬರುತ್ತೆ? ಪ್ರೈಸ್ ಅಲ್ಲಿ ಇದೆ ಸರ್ ಅದು. ಹೌದು. ಓಕೆ. ಇದೆಲ್ಲ ನಿಮ್ಮ ವೀಕ್ಷಕರಿಗೆ ನಿಮ್ಮ ಕಸ್ಟಮರ್ಗೆ ಹೇಳ್ಬಿಡ್ತೀರಾ? ಎಕ್ಸಾಕ್ಟ್ಲಿ ಹೇಳ್ಬಿಡ್ತಾರೆ. ಮುಂಚೆ ಆನ್ ಮಾಡಬೇಕಾದ್ರೆ ಅಗ್ರಿಮೆಂಟ್ ಟೈಮಲ್ಲಿ ಹೇಳ್ತೀವಿ ಸರ್. ಪ್ಲಸ್ ನಮ್ದೇನು ಕೋಟ್ ಕೊಡ್ತೀವಿ, ಆ ಕೋಟಲ್ಲಿ ಈಚೆ ಇಂಡಿವಿಜುವಲ್ ಐಟಮ್ ಅವ್ರು ಏನು ತೊಗೊಂಡಿರ್ತಾರೆ, ಅದಕ್ಕೆ ಯಾವ ಮೆಟೀರಿಯಲ್ ಹಾಕ್ತಾ ಇದೀವಿ, ಯಾವ ಲ್ಯಾಮಿನೇಟ್ ಏನದು ಫುಲ್ ಆಗಿ ಬರುತ್ತೆ ಸರ್. ಅವರು ಸೂಪರ್ ಆಗಿ ಹೇಳಿದ್ರೆ. ಇನ್ನೊಂದು ಮ್ಯಾಟ್ರ್ ಕೇಳ್ಬೇಕು ಸರ್. ನಾನೇ ತುಂಬ ಇಂಟೀರಿಯರ್ ಕಂಪ್ನಿಗಳನ್ನ ಜನರಿಗೆ ಪರಿಚಯ ಮಾಡ್ಕೊಡ್ತಾ ಇರ್ತೀನಿ. ಜನ ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಕನ್ನಡಕವ್ರು ಅದು ಹೇಳ್ತಾನೆ ಇದು ಹೇಳ್ತಾನೆ. ಸೊ ನನ್ನ ಕ್ವಶನ್ ಏನಂತಂದ್ರೆ, ವೈ ಪೀಪಲ್ ಚೂಸ್ ಯು? ವಿವಾದರ್ನ ಯಾಕೆ ಚೂಸ್ ಮಾಡಬೇಕು ಅಂಡ್ ಯಾರು ಚೂಸ್ ಮಾಡಬೇಕು? ಯಾರ ಮೈಂಡಲ್ಲಿ ಯಾವ ರೀತಿ ಅನ್ಕೊಂಡಿರ್ತಾರೆ ಅವ್ರು ವಿವಾದರ್ನ ಚೂಸ್ ಮಾಡಬೇಕು? ಏನು ಹೇಳ್ತೀರಾ ಸರ್? ಸರ್, ಬೇಸಿಕಲಿ ವೈ ಟು ಚೂಸ್ ವಿವಾ ಅಂದ್ರೆ ಸರ್ ಒಂದು 4 ಪಾಯಿಂಟ್. ಒಂದು ಟ್ರಸ್ಟ್ ಅಂತ ಹೇಳ್ತೀನಿ, ಇನ್ನೊಂದು ನಮ್ಮ ಏನು ಕ್ವಾಲಿಟಿ ಹೇಳ್ತೀವಿ ಅದಿರುತ್ತೆ, ಇನ್ನೊಂದು ಯಾವ ಪ್ಲೈಬೋರ್ಡ್ ಹೇಳ್ತೀವಿ, ಯಾವ ಲ್ಯಾಮಿನೇಟ್ ಹೇಳ್ತೀವಿ ಅದು ಅವ್ರು ಬಂದಿರುತ್ತೆ. ಒನ್ ಮೋರ್ ಥಿಂಗ್, ಟ್ರಾನ್ಸ್ಪರೆನ್ಸಿ ಯಾವ ಥರ ಹೇಳ್ತೀನಿ ಅಂದರೆ, ನಮ್ಮ ಕಸ್ಟಮರ್ಸ್ ಯಾರ್ಯಾರು ಅವ್ರದ್ದು ಮೆಟೀರಿಯಲ್ ನಾವು ಡಿಸ್ಪ್ಯಾಚ್ ಮಾಡಿ ಫ್ಯಾಕ್ಟ್ರಿಲಿ ಇರ್ತೀವಿ, ದೇ ಆರ್ ಈಸಿಲಿ ದೇ ಕ್ಯಾನ್ ಕಮ್, ದೇ ಕ್ಯಾನ್ ಚೆಕ್ ದ ಮೆಟೀರಿಯಲ್ ಆ್ಯಂಡ್ ದೆನ್ ಅವ್ರ ಮುಂದೆ ಪೇಸ್ಟಿಂಗ್ ಮಾಡಿ ಕಳಿಸ್ತೀವಿ. ಸೊ ಆಲ್ರೆಡಿ ನಾವು ಎಲ್ಲ ಪ್ರಾಡಕ್ಟ್ಸ್ಗೂ ಮಾಡ್ತಾ ಇದೀವಿ ಸರ್. ಕಸ್ಟಮರ್ ಬರ್ಬೋದು, ಫ್ಯಾಕ್ಟ್ರಿಗೆ ಬರ್ಬೋದು. ತುಂಬ ಜನ ಫ್ಯಾಕ್ಟ್ರಿ ಯಾರನ್ನೂ ಕರ್ಸಲ್ಲ ಕಸ್ಟಮರ್, ನಾವು ಕರೆಸಿ ಅವ್ರಿಗೆ ತೋರಿಸ್ತೀವಿ ಸರ್. ಇದೊಂದು ಮಾಡ್ಕೊಡ್ತೀವಿ. ಇನ್ನೊಂದು ಮೇನ್ ಥಿಂಗ್ ಇಸ್ ಕಸ್ಟಮೈಸೇಷನ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿದೆ ವಿವೋ ಅಂದರೆ ಕಸ್ಟಮೈಸೇಷನ್ಸ್ ಅಂತ. ಸೊ ಯಾವುದೇ ಥರ ಕಸ್ಟಮೈಸೇಷನ್ಸ್ ಇತ್ತು ನಾವು ಮಾಡ್ಕೊಡ್ತೀವಿ, ಗಿವನ್ ದಟ್ ಅದು ಪ್ರಾಕ್ಟಿಕಲಿಟಿ ಅಚೀವ್ ಆಗಬೇಕು, ಅದು ನಾವು ಕಸ್ಟಮರ್ ತಿಳಿಸಿ ಮಾಡ್ಕೊಡ್ತೀವಿ ಸರ್. ಅಂದ್ರೆ ನಾವೀಗ ಇದರಲ್ಲಿ ನೋಡ್ತೀವಿ, ರೀಲ್ಸ್ ಅಲ್ಲಿ ನೋಡ್ತೀವಿ, ಅದನ್ನ ಗೂಗಲ್ ಅಲ್ಲಿ ನೋಡ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ಇರುತ್ತೆ, ಅದನ್ನೆಲ್ಲ
ಅದನ್ನೆಲ್ಲ ಎತ್ಕೊಂಡ್ಬಂದು ನಿಮ್ಗೆ ಕೊಟ್ರೆ ಇಸ್ ಇಟ್ ಪ್ರಾಕ್ಟಿಕಲ್ ಆಗಿದ್ರೆ ನೀವು ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀವಿ ಸರ್. ಆಗಿದ್ರು ಮಾಡ್ಕೊಡ್ತೀರಾ? ಬಟ್ ಅದು ಮುಂಚೆ ಹೇಳ್ಬಿಡ್ತೀವಿ ಕಸ್ಟಮರ್ ಇದೆ ಎಷ್ಟು ಪ್ರಾಕ್ಟಿಕಲಿಟಿ ಬರಲ್ಲ, ಬಟ್ ನೀವು ಓಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ತೀವಿ ಸರ್. ಅಂದ್ರೆ ನಮ್ಮ ಮೈಂಡಲ್ಲಿ ಈಗ ಆಕ್ಚುಲಿ ಇವಾಗ ನೋಡಿ ಇನ್ಸ್ಟಾಗ್ರಾಮ್ ಕಾಲ, ನಾವೆಲ್ಲರೂ ಕೂಡ ನಿಮ್ಗೆ ಆಲ್ಮೋಸ್ಟ್ ನಿಮ್ ಕ್ಲೈಂಟ್ ಬರೋರೆಲ್ಲ ನಿಮ್ಗೆ ತೋರಿಸೇ ಇರ್ತಾರೆ, ನನಗೆ ಇದು ಬೇಕು, ನನಗೆ ಇದು ಬೇಕು, ನನಗೆ ಇದು ಬೇಕು. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ? ಸೊ ಇದೇ ಹೇಳ್ತಾ ಇರುವಂತದ್ದು ಸರ್. ಸೊ ನಿಮ್ಮ ಮೈಂಡಲ್ಲಿ ಬರುವಂತಹ ಡಿಸೈನ್ ಅನ್ನ ಆಕ್ಚುಲಿ ನಿಮ್ಮ ಮನೆಯಲ್ಲಿ ತರಬೇಕು ಅಂತಂದ್ರೆ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ಮ ಪ್ರಾಡಕ್ಟ್ ಏನು ರೆಡಿ ಆಗ್ತಿದೆ ಅದನ್ನ ಫ್ಯಾಕ್ಟ್ರಿಯಲ್ಲಿ ನೀವು ನೋಡ್ಬೇಕಾ, ಅದಕ್ಕೆ ವಿವಾಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನಾನು ಇವ್ರದ್ದು ಫ್ಯಾಕ್ಟ್ರಿ ಟೂರ್ ಕೂಡ ಮಾಡಿದ್ದೀನಿ. ಡೆಫಿನೆಟ್ಲಿ ನೀವು ಫ್ಯಾಕ್ಟ್ರಿಗೆ ಹೋಗ್ಬೋದು, ನೋಡ್ಬೋದು. ನಿಮ್ಮ ಮಟೀರಿಯಲ್ನ ರೆಡಿ ಮಾಡಿ ಒಂದ್ ಕಡೆ ಸೆರೆದಿಟ್ಟಿರ್ತಾರೆ, ನಿಮ್ಮ ಹೆಸರೇ ಬರೆದಿಟ್ಟಿರ್ತಾರೆ ಅಲ್ವಾ ಸರ್? ಹೋಗಿ ನೋಡಿ ಒಂದು ಪರ್ಚೇಸಸ್ ಅನ್ನ ಮಾಡಬಹುದು. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂತದ್ದು ಗುಡ್ ಸರ್ವಿಸ್ ಅಂಡ್ ಗುಡ್ ವಾರಂಟಿ. ಡೆಫಿನೆಟ್ಲಿ ಇವೆಲ್ಲದಕ್ಕೂ ಕೂಡ ನಾನು ಕೂಡ ಒಂದು ಹ್ಯಾಟ್ಸಪ್ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ಯಾರಾದ್ರೂ ನಿಮ್ಮನ್ನ ಭೇಟಿ ಆಗಬೇಕು ಬರಬೇಕು ಅಂದ್ರೆ ಎಲ್ಲಿ ಬರಬೇಕು, ಏನ್ ಕತೆ ಸರ್? ಸೊ ಬ್ಯಾಂಗ್ಳೂರ್ ಸರ್ ನಮ್ದು 2 ಕಡೆ ಆಫೀಸಸ್ ಇದೆ. ಒಂದು ಬಂದು ಬ್ಯಾಂಗ್ಳೂರ್ ನಾರ್ತ್ ಏನಂತೀವಿ ನಾವು, ಕೋಗಿಲೆ ರೋಡ್ ಯಲಹಂಕದಲ್ಲಿ, ಅಲ್ಲೂ ಬರ್ಬೋದು ಕಸ್ಟಮರ್ಸ್. ಅಥವಾ ಈ ಕಡೆ ಆರ್ ಆರ್ ನಗರ ಯಾರಾದ್ರೂ ಆರ್ ಆರ್ ನಗರ ಬಂದು ವಿಸಿಟ್ ಮಾಡ್ಬೋದು ಸರ್. 2 ಕಡೆ ಬರ್ಬೋದು. ಇವಾಗ ನಾವು ಸದ್ಯ ಕೋಗಿಲೆ ಕಡೆ ಇದ್ದೀವಿ. ಹೌದು, ಇದು ಕೋಗಿಲೆ ಕಡೆ ಅಂದ್ರೆ ನಮ್ಮ ಏರಿಯಾ ಅಂತಾನೆ ಹೇಳ್ತೀನಿ. ಸೊ ಯಲಹಂಕ, ದೊಡ್ಡಬಳ್ಳಾಪುರ, ರಾಜಾನುಕೊಂಟೆ, ಹೆಸರುಘಟ್ಟ, ನೆಲಮಂಗಲ, ಈ ಕಡೆ ಚಿಕ್ಕಜಾಲ ಅಂತ ಬರುತ್ತೆ, ದೇವನಹಳ್ಳಿ, ಸುತ್ತಮುತ್ತಲು ಯಾರೇ ಇದ್ರೂ ಕೂಡ ಕೋಗಿಲೆಗೆ ಬನ್ನಿ. ಇವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಇನ್ನು ಬೆಂಗಳೂರಿನ ಉಳಿದ ಪ್ರದೇಶಗಳು ಯಾವ್ಯಾರಿದ್ರು ಕೂಡ ಆರ್ ಆರ್ ನಗರಕ್ಕೆ ಹೋಗ್ಬೋದು. ಅಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಝೂಲಾಗಿಲ್ಲ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ ಸರ್. ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನೀವೇನು ಬುಕ್ ಮಾಡ್ಬೇಕಂತಿಲ್ಲ, ಒಂದೇ ಸತಿ ಹೋದಾಗ ಹೋಗಿ ಸರ್ ಇರ್ತಾರೆ, ಮಾತಾಡ್ಕೊಳ್ಳಿ, ಒಂದು ಕೊಟೇಶನ್ ಅನ್ನು ತಗೊಳ್ಳಿ. 4-6 ಕಡೆ ನೀವು ಅದನ್ನ ಕಂಪೇರ್ ಮಾಡಿ ನಿಮ್ಮ ಮನೆಯ ಕನಸಿನ ಮನೆಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಕ್ರೀನ್ ನಂಬರ್ ಬರ್ತಿರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಮನೆನ, ಅದು ಕೂಡ ಸ್ವಲ್ಪ ಯೂನಿಕ್ ಆಗಿರೋ ಮನೆನ ಒಂದು ಒಳ್ಳೆ ಬಜೆಟ್ ಅಲ್ಲಿ ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.